ಸಾವಿತ್ರಿ ಯಾರು ಮನೆಯಲ್ಲಿಲ್ಲವಲ್ಲ, ಎಲ್ಲಿಗೆ ಹೋಗಿರಬಹುದು? ದುಡಿಯುವ ಮಗಳೇ ದೂರಾದನೆಂದು ತಿಳಿದು ಈ ಊರಲ್ಲಿ ಬಿಟ್ಟು ಹೋಗಿರಬಹುದೇ ನನ್ನ ತಂದೆ? ಅಥವಾ ಈ ಮನೆಯನ್ನೇ ಬೇರೆಯವರಿಗೆ ಮಾರಿ ಮಗಳ ಮದುವೆ ಮಾಡಿರಬಹುದೇ? ತಂಗಿ ಸಾವಿತ್ರಿ ಎಲ್ಲಿರುವೆ ಅಮ್ಮ? ಏನಾಯ್ತು ಪಂಪತಿ? ಬೇಗ ಹೇಳು. ನೋಡು ಜಗದೀಶ, ನೀವು ಪೊಲೀಸ್ ಸ್ಟೇಷನ್ಗೆ ಹೋದ ಬಳಿಕ ನಿಮ್ಮ ತಂದೆ ತೀರ್ಬೇಕು. ಅಪ್ಪ ಅಪ್ಪ 3 ತಿಂಗಳಿಂದಲೂ ಮರೆಯಾದ ಮಮತೆಯ ಪಿತನ ಮುಖ ನೋಡಬೇಕೆಂದು ಓಡಾಡಿ ಬಂದ ಈ ನಿನ್ನ ಮಗನಿಗೆ ಕೇಳಿಸಿದೆ ನಿನ್ನ ದುರ್ಮರಣದ ಅಪ್ಪ ಎಂದು ಎಲ್ಲರಿಗೆ ಕರೆಯಲಿ ತಂದೆ. ಹೆತ್ತ ಪಿತನ ಋಣ ತೀರಿಸದ ಪಾಪಿ ನಾನು, ನನ್ನನ್ನು ಕ್ಷಮಿಸು ತಂದೆ. ನನ್ನ ತಂಗಿ ಸಾವಿತ್ರಿ ಈಗ ಎಲ್ಲಿ ಮಾಯವಾದಳು ಏನು? ತಂಗಿ ಸಾವಿತ್ರಿ ಎಲ್ಲಿರುವೆ ಅಮ್ಮ? ಜಗದೀಶನ ನಮಸ್ಕಾರ ಸಾವುಕಾರ್ರಿ. ನನ್ನ ತಂಗಿ ಹೇಗಿದ್ದಾಳೆ ನಿಮಗೇನಾದರೂ ಗೊತ್ತಿದೆಯೇ? ನೀ ಜೈಲಿಗೆ ಹೋದ ಬಳಿಕ ನಿನ್ನ ತಂಗಿ ಸುಖದಿಂದ ಬದಾಡ್ತವ. ಒಬ್ಬ ಕಾಲೇಜ್ ಪ್ರೊಫೆಸರ್ ಮದುವೆ ಆಗಿ ಒಳ್ಳೆ ಸಂಸಾರ ನಡೆಸ್ಕೊಂಡು ಚಂದಾಗಿದ್ದಾಳ. ನನ್ನ ತಂಗಿ ಮದುವೆಯಾದರೆ ಸಾವಿತ್ರಿ ನಿನ್ನ ಇನ್ನು ಜೀವಂತದಿಂದಿರುವಾಗಲೇ ಯಾರು ಇಲ್ಲದ ಪರದೇಶಿಯಂತೆ ನಿನ್ನ ಜೀವನದ ದಾರಿಯನ್ನು ಕಂಡುಕೊಂಡೆಯ. ನೀನು ನನ್ನ ತಂಗಿ ಅಲ್ಲ, ನಾನು ನಿನ್ನ ಅಣ್ಣನೂ ಅಲ್ಲ. ಅಣ್ಣನ ಮಂಜಿಗೆ ಇಲ್ಲದೆ ನಿನ್ನ ತಾರುಣ್ಯ ಜೀವನದ ದಾವನ್ನು ನೀಗಿಸಿಕೊಂಡ ಕಲಂಕಿನಿ ಹೃದಯವಿಲ್ಲದ ವಿಶ್ವಾಸ ಸುಳ್ಳು. ನನ್ನ ಒಪ್ಪಿಗೆ ಇಲ್ಲದೆ ನನ್ನ ತಂಗಿಗಿಂತ ಯಾವ ಕಾರ್ಯಕ್ಕೂ ಕೈ ಹಾಕುವಳಲ್ಲ. ಸುಳ್ಳು ಸುಳ್ಳು ಸುಳ್ಳು. ನೋಡ ನಿನ್ನ ತಂಗಿ ಗಂಡನ ವಾಕಿಂಗ್ ಬರ್ಲಾಚಾರ ನೋಡಿದ್ರ ಅವಳೇ ನನ್ನ ತಂಗಿ. ಈಗ ನನ್ನ ತಂಗಿ ಅದೆಷ್ಟು ಮುದ್ದಾಗಿ ಕಾಣುತ್ತಿದ್ದಾಳೆ. ಕೈ ತುಂಬಾ ಹಸಿರು ಬಳೆ, ಕೊರಳಲ್ಲಿ ರಾರಾಜಿಸುವ ತಾಳಿ, ಹಣೆಗೆ ಸೌಭಾಗ್ಯ ಸೂಚಕವಾದ ಸಿಂಧೂರ ತಿಲಕ. ಇವೆಲ್ಲವನ್ನು ನೋಡಿದರೆ ನನ್ನ ತಂಗಿ ಸತಿ ಸಾವಿತ್ರಿಯ ಪ್ರತಿರೂಪದಂತೆ ಕಾಣುತ್ತಿದ್ದ. ಬರವೇ ಮಾತನಾಡಿಸಿ ಬಿಡುತ್ತೇನೆ. ಬೇಡ ಬೇಡ, ದುಸ್ಥಿತಿಯಲ್ಲಿದ್ದವರು ಸ್ಥಿತಿವಂತರನ್ನು ದೂರದಿಂದ ನೋಡಿ ಸಂತೋಷ ಪಡುವುದೇ ಒಳ್ಳೆಯದು. ಹಾಗಾದ್ರೆ ನಾವು ಇಬ್ಬರು ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿ ಬಂದ ಬಂಧುಗಳು ನಾವು. ಹೀಗೆ ಮಾತನಾಡಿಸಬಾರದು. ಬೇಡ ಬೇಡ. ಪ್ರೊಫೆಸರ್ ಪದವಿಯಲ್ಲಿರುವ ಗಂಡ ನನ್ನ ವೇಷವನ್ನು ಕಂಡು ಹೇಸಿಕೊಳ್ಳಬಹುದು. ಕೊನೆಗೆ ಕಳ್ಳನ ತಂಗಿಗೆ ತಾಳಿ ಕಟ್ಟಿದನಲ್ಲ ಎಂದು ರೋಷಗೊಂಡು ನನ್ನ ತಂಗಿಯ ಬಾಳ ವೃಕ್ಷವೇ ದೂರದಿಂದಲೇ ನೋಡಿ ಸಂತೋಷ ಪಡುವುದೇ ಒಳ್ಳೆಯದು. ಮುಸ್ಸಂಜೆಯ ಸಮಯ ಅವರು ಹಾಡಿ ಕುಡಿದು ಸಂತೋಷ ಮಾಡಲು ಬಂದರು. ಸ್ವಲ್ಪ ಮರೆಯಾಗಿ ನಿಂತು ಆಮೇಲೆ ಬಂದರಾಯಿತು.
ಸಾವಿತ್ರಿ, ಮದುವೆಯಾಗಿ 3 ತಿಂಗಳಾಯ್ತು. ಬರೀ ಮನೆಯಲ್ಲಿ ಕೆಲಸ ಅಂತ ಇರುತ್ತೆ. ಅದಕ್ಕಾಗಿ ನಿನ್ನಿಂದ ಒಂದು ಸುಮಧುರ ಏನ್ರಿ ಇಂಥ ಸಮಯದಲ್ಲಿ ನಿಮಗೆ ಹುಡುಗಾಟವೇ ಆಯ್ತು. ಪತಿ ಆಶೆನೋ ಈಡೇರಿಸೋದು ಸತ್ಯದ ಧರ್ಮ ಅಲ್ಲವೇ? ನನ್ನದವೇ ನನ್ನ ಚಲುವೆಯೇ ಬಳಿವಾರೆ ಬಳಿ ಬಂದು ಸಿಹಿ ಮುತ್ತು ನೀಡೋ ಸಿಹಿ ಮುತ್ತಿನ ಗಾಳಿಗೆ ಬಾರಿ ನನ್ನ ಸನಿಹಗೆ ನನ್ನ ಬಾಳಿಗೆ ಬೆಳಗಾಗಿದೆ ನನ್ನ ಊರಿಗೆ ಉಸಿರಾಗಿದೆ ನೀಡು ನೀಡು ಸಿಹಿ ಮುದ್ದಿನ ಕಣ್ಣಿಗೆ ಸನಿಹಗೆ ಸಿಹಿ ಮುದ್ದಿನ ಕಣ್ಣಿಗೆ ಸನಿಹಗೆ ಸಿಹಿ ಮುದ್ದಿನ ಕಣ್ಣಿಗೆ ಬಾಳ ಸನಿಹಗೆ ಸಿಹಿ ಮುದ್ದಿನ ಕಣ್ಣಿಗೆ ಬಾಳ ಸನಿಹಗೆ ನನ್ನ ಚಲುವೆ ಬಳಿವಾ ಬಳಿ ಬಂದು ಸಿಹಿ ಮುತ್ತು ನೀಡೋ ಸಿಹಿ ಮುತ್ತಿನ ಕಣ್ಣಿಗೆ ಬಾರೆ ಸನಿಹಗೆ ಯಾರು ನೀನು? ದಾರಿ ಬಿಟ್ಟು ನಿಲ್ಬಾರ್ದೇನು? ಏ ಸಾವಿತ್ರಿ, ಅವೆಲ್ಲ ನೀನು ನೋಡ್ತಾ ನಿಂತೀರಿ. ಬೀದಿಯಲ್ಲಿ ಭೇಟಿಯಾದ ಭಿಕ್ಷಕರನ್ನು ನೋಡುತ್ತಾ ನಿಂತರೆ ಮನೆ ಮುಟ್ಟಲು 3 ಗಂಟೆ ಆಗುತ್ತದೆ. ಬೇಗನೆ ಬಾ. ಭಿಕ್ಷುಕ, ಅದು ಬೀದಿಯ ಭಿಕ್ಷುಕ. ಪಾಪ ಮರೆತು ಬಿಟ್ಟಿದೆ ಮಳ್ಳು ಹುಡುಗ ಹಿಂದೊಮ್ಮೆ ನಾಣಿ
ಗಂಡನೆಂದು ತಾಳಿಕೊಳ್ಳಬೇಕು. ಸಮಯ ಬಂದಾಗ ತಿಳಿಸುವೆ ನಿಜವಾದ ಭಿಕ್ಷುಕರು ಯಾರು ಎಂದು. ದೇವ ಪರಮೇಶ್ವರ ಕ್ಷಮಿಸುತ್ತಂದೆ. ಒಂದು ದುರಾಲೋಚನೆಯಿಂದ ದುಷ್ಟ ಕಾಲದಲ್ಲಿ ಎಡೆಯಿಟ್ಟ ವಿವೇಕಿಗೆ ವಿವೇಕದ ದಾರಿಯಲ್ಲಿ ಕರುಣಿಸಲಿಲ್ಲ. ತಪ್ಪು ನಿನ್ನದಲ್ಲ, ತಪ್ಪು ಮಾಡಿದವನು ನಾನು. ತಪ್ಪುಗಾರನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆದರೆ ನಾನೀಗ ಅನಾಥ, ನನಗೆ ಯಾರೂ ದಿಕ್ಕಿಲ್ಲ. ತಂಗಿ ಸಾವಿತ್ರಿ, ನಿನ್ನ ದಾಂಪತ್ಯ ಜೀವನಕ್ಕೆ ಧಕ್ಕೆ ತರುವ ಪಾಮರ ನಾನಲ್ಲವಮ್ಮ, ನಾನಲ್ಲ. ಸರಳವಾಗಿ ಸುಗಮವಾಗಿ ಸಾಗಿರುವ ನಿನ್ನ ಸಂಸಾರದ ಜೋಡಿಯನ್ನು ಉರುಳಿಸುವ ಒತ್ತಡ ನಾನಲ್ಲವಮ್ಮ, ನಾನಲ್ಲ. ತಂಗಿ ಸಾವಿತ್ರಿ, ಪಶ್ಚಾತ್ತಾಪದಿಂದ ಪರಿಶುದ್ಧವಾಯಿತೆ ತಮ್ಮ. ಓ ಮಂಜುಳಾ ದೇವಿ ಬರು. ಮಂಜುಳಾ ಅಂದು ನಿಮ್ಮ ಮಾತಿಗೆ ಬೆಲೆ ಕೊಡದೆ ಕೆಟ್ಟ ಕಾರ್ಯದಲ್ಲಿ ಎಡೆಯಿಟ್ಟು ಅಪಕೀರ್ತಿಗೆ ಗುರಿಯಾಗಿ ಅಪ್ಪನನ್ನು ಕಳೆದುಕೊಂಡ ಈ ಅಧಮನನ್ನು ಕ್ಷಮಿಸುತ್ತೀರಾ? ಜಗದೀಶ್, ಏನ್ ಮಾತಾಡ್ತಿದ್ರ ನೀವು? ಆ ಬ್ರಹ್ಮ ಬರ್ತಿರುವ ಹಣೆ ಬರ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ನಿಮ್ಮ ಹಣೆ ಬರದಲ್ಲಿ ಹೀಗಾಗಬೇಕಾಯಿತು, ನಡೆದು ಹೋಯಿತು. ಅದಿಲ್ಲಿ ಅವತ್ತು ನಾನು ಕೊಟ್ಟ ಪತ್ರಕ್ಕೆ ನಿಮ್ಮ ಉತ್ತರ ಏನೆಂದು ಉತ್ತರಿಸಲಿ ಮಂಜುಳಾ, ಏನೆಂದು ಉತ್ತರಿಸಲಿ? ನೀವೇ ಏನಿಲ್ಲ, ಕಳ್ಳತನವನ್ನು ಬಿಟ್ಟು ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ, ಅದೇ ನಿಮ್ಮ ಉತ್ತರ. ನೋಡು ಮಂಜುಳಾ, ನಾನೊಬ್ಬ ಬಡವ, ಮೇಲಾಗಿ ಕಳ್ಳ. ಇಂತಹ ಸಮಯದಲ್ಲಿ ನಿನ್ನನ್ನು ಮದುವೆಯಾಗುವ ಮನಸ್ಸು ಮಾಡಿ ನಿಮ್ಮ ತಂದೆಯವರ ಕ್ರೋಧಾಗ್ನೆಯಲ್ಲಿ ಬೆಂದು ಹೋಗಲಿ. ಮೇಲಾಗಿ ಒಬ್ಬ ಕಳ್ಳ ಶ್ರೀಮಂತ ಪುತ್ರೆಯ ಕೈ ಹಿಡಿಯುವುದೆಂದರೆ ಜಗದೀಶ್, ಮಾತಿಗೆ ಅಂತಸ್ತನ್ನು ಎಳೆಯಬೇಡ. ನೋಡಿ, ನಾನು ನಿಮ್ಮನ್ನು ಮನಸ್ಸನ್ನು ಪ್ರೀತಿಸಿರುವೆ. ಒಂದು ಸಾರಿ ನಮ್ಮ ಕಾಲೇಜಿನಲ್ಲಿ ನಾವಿಬ್ಬರು ಕಳೆದಿರೋ ಆ ಕ್ಷಣ ನೆನಪು ಮಾಡಿಕೊಳ್ಳಿ. ಆವಾಗ ಹೇಳುತ್ತೆ ಈ ನಿಮ್ಮ ಹೃದಯ ಮಂಜುಳ ಯಾರು ಅಂತ. ಮಂಜುಳಾ, ಕಳೆದು ಹೋದ ದಿನಗಳನ್ನು ನೆನೆದು ಕಳವಳ ಪಡುವುದಕ್ಕಿಂತ ಕೈ ಬೀಸಿ ಕರೆಯುವ ಶ್ರೀಮಂತನ ಸತಿಯಾಗಿ ಸಾಗಿ ಹೋಗುವುದು ಒಳ್ಳೆಯದು. ನೋಡಿ, ಒತ್ತಾಯ ಮಾಡಿ ನಾನು ನಿಮ್ಮನ್ನು ಬಯಸ್ತಾ ಇಲ್ಲ. ನನ್ನ ಮನಸ್ಸಾರೆ ನನ್ನ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಅದಕ್ಕೆ ಈ ನನ್ನ ಪ್ರೀತಿಯನ್ನ ದಯವಿಟ್ಟು ದೂರ ಮಾಡಬೇಡಿ. ಅಂತೂ ಕಳ್ಳನ ಸತಿಯಾಗಿ ಬಾಳಬೇಕೆಂಬ ಆಸೆ. ಅಂತೂ ಕಳ್ಳತನ ಮಾಡಿ ನಿಮ್ಮ ಏನು ಮಾಡಲಿ ಮಂಜುಳಾ, ಕಷ್ಟಪಟ್ಟ ಹೆಣ್ಣು ಕಸವನ್ನು ಬಿಡಬೇಕೆಂದ್ರೆ ಸ್ವಲ್ಪ ಕಷ್ಟವಾಗುತ್ತದೆ. ಹೋಗಲಿ, ಕಳ್ಳತನ ಬಿಟ್ಟು ಮತ್ತೇನು ಮಾಡಬೇಕು? ದುಡಿಬೇಕು. ಆವಾಗಲೇ ನಿಮ್ಮ ದುಡಿಮೆಗೆ ಒಳ್ಳೆಯದಾಗುವುದು. ದುಡಿಸಿಕೊಳ್ಳುವ ದನಿ ಬೇಕಲ್ಲ? ದುಡಿತೀನಿ ಅಂತ ಒಂದು ಆತ್ಮ ಇದ್ರೆ ಸಾಕು. ದುಡಿಸಿಕೊಳ್ಳೋದನಿ ಸಾಕಷ್ಟು ಜನ ಇರ್ತಾರೆ. ಹುಡುಗಿಯಿಂದ ನೀವು ದುಡಿಯಲೇಬೇಕು. ಕಳ್ಳನೆಂಬ ನಾಮ ಫಲಕವಿರುವಾಗ ಅದಾರು ನನ್ನನ್ನು ದುಡಿಸಿಕೊಳ್ಳುತ್ತಾರೆ. ಸಾಕಷ್ಟು ಜನ ಇದ್ದಾರೆ, ಆದ್ರೆ ನೀವು ಒಪ್ಕೋಬೇಕು. ಮೇಲಾಗಿ ನಮ್ಮ ತಂದೆಯವರಿಗೆ ಒಂದು ಮಾತು ಕೇಳ್ತೀನಿ. ಅವ್ರು ಒಪ್ಪೋದಾದ್ರೆ ನಾನು ಕೂಡ ಪ್ರಯತ್ನ ಹಾಗಿದ್ರೆ ಹಿಂದೆ ಕಳ್ಳತನ ಬಿಟ್ಟು ಬಿಟ್ಟೆ. ಅದು ನಾನೇ ಗೆದ್ದೆ, ನನ್ನ ಪ್ರೀತಿ ಗೆದ್ದಿದ್ದು. ಕಳ್ಳನ ಹೃದಯ ಗೆದ್ದ ಕಳ್ಳಿ ನೀನು. ಹೌದೇ? ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಸವಿಜಿನಲ್ಲಿ ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ. ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಸವಿಜಿನಲ್ಲಿ ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ. ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಸವಿಜಿನಲ್ಲಿ
ಜಗದೀಶ ಹುಚ್ಚ ಸೋಲೊಪ್ಪಿಕೊಂಡೆಯ. ಅಯ್ಯೋ, ಪ್ರಾಣಿ ಜೀವನವೇ ಆದಿಯಿಂದಲೂ ತೃಪ್ತಿಯಿಂದ ಬಿಗಿಯಲ್ಪಟ್ಟಿದೆ ವಿಧಿಯಿಂದ ಬಾಳನ್ನು ಬರಡು ಮಾಡಿ ಮುಕ್ತ ಹೃದಯಕ್ಕೆ ಬರುವಾಗಿ ಮಂದಮತಿಯಿಂದ ಕಳ್ಳತನ ಬಿಟ್ಟೆ ಎಂದು ಹೇಳುವೆಯ. ಜಗದೀಶ, ಸಮಾಜದಲ್ಲಿ ಇನ್ನು ನಿನಗೆ ಬೆಲೆಯಿಲ್ಲ. ನಿನ್ನ ಮೂಲ ಕಾಯಕದಿಂದಲೇ ನಿನ್ನ ಜೀವನ ಸಾಗಿಸು. ಅಂದರೆ ಮತ್ತೆ ನಾನು ಕಳ್ಳನಾಗಬೇಕೆ? ಒಳ್ಳೆಯವನಾಗಿ ಬಾಳಬಾರದೆ? ಜಗದೀಶ, ಹೆಣ್ಣಿಗೆ ಹಾದರವಷ್ಟು ಕಳಂಕವೋ, ಗಂಡಿಗೆ ಅಷ್ಟೇ ಕಳಂಕ. ಒಮ್ಮೆ ಕಳ್ಳನೆಂದು ಪ್ರಸಿದ್ಧಿ ಪಡೆದ ನೀನು ಕಳ್ಳತನ ಬಿಟ್ಟು ಕಷ್ಟ ಕಾರ್ಯಕ್ಕೆ ಕೈ ಹಾಕಿ ದುಡಿದರು ಕಳ್ಳನೆಂಬ ಹೆಸರು ತಪ್ಪದು ನಿನಗೆ. ಹೌದು, ನಾನೆಷ್ಟೇ ಒಳ್ಳೆಯವನಾಗಿ ನಡೆದುಕೊಂಡರೂ ಕಳ್ಳ ನನ್ನದೇ ಬಿಡರು ಕುಲಿಗೇಡಿಗಳು. ಹುಚ್ಚು ಕಲ್ಪನೆ. ಹಿಂದೆ ಕೆಟ್ಟವರಾಗಿ ಬಾಳಿದವರು ಇಂದು ಒಳ್ಳೆಯತನದಿಂದ ಅದೆಷ್ಟು ಜನರು ತಮ್ಮ ಬಾಳು ಸಾಗಿಸಲರೆ. ಕೆಟ್ಟ ಕಾರ್ಯ ಬಿಟ್ಟು ಒಳ್ಳೆಯವನಾಗುವ. ಹೌದು, ಕಳ್ಳತನ ಬಿಡಬೇಕು, ಒಳ್ಳೆಯವನಾಗಿ ಬಾಳಬೇಕು. ಸಮಾಜದಲ್ಲಿ ಒಳ್ಳೆಯವನೆಂದು ಎನಿಸಿಕೊಳ್ಳಲೇಬೇಕು. ಮಂಕೆ, ಹೆಣ್ಣು ಹೇಳಿದ ಹುಡುಗನಿಗೆ ತಲೆಬಾಗುವಿಯ? ನಿನ್ನ ಕಳ್ಳತನವೇ ನಿನ್ನ ತಂದೆಯ ಸಾವಿಗೆ ಕಾರಣವಾಯಿತು. ನೀನು ಒಳ್ಳೆಯವನಾದರೂ ಸತ್ತು ಹೋಗ ನಿನ್ನ ಹೆತ್ತಪ್ಪನನ್ನು ಮತ್ತೆ ಪಡೆಯುವೆಯ? ನೀನು ಒಳ್ಳೆಯವನಾದರೂ ಕಳ್ಳನೆಂಬುವ ಹೆಸರು ಮಾತ್ರ ತಪ್ಪದು ನನಗೆ. ಹೌದು, ನಾನೆಷ್ಟೇ ಒಳ್ಳೆಯವನಾಗಿ ನಡೆದುಕೊಂಡರೂ ಸಮಾಜದಲ್ಲಿ ನನಗೆ ಕಳ್ಳನೆಂಬ ನಾಮ ತಪ್ಪದು. ಮಂದೆಂದು ಮುಟ್ಟಾಳ. ಹೌದು, ಶ್ರೀಮಂತರ ಮನೆ ಒಡೆದು ಬಡತನದಿಂದ ಮರುಗುವ ಬಡ ಜೀವಿಗಳಿಗೆ ಹಂಚಿ ಬಡವರ ಭಾಗ್ಯ ದೇವತೆಯಾಗಿ ಬೇಡ. ಹೌದು, ಕಳ್ಳತನ ಬಿಟ್ಟು ಬಿಡು. ಬಿಡಬೇಡ, ಅದೇ ನಿನ್ನ ಕಾಯಕ. ಬೇಡ, ಹೌದು, ಹೌದು, ಹೌದು. ಮುನ್ನುಗ್ಗು. ಇಂದಿನಿಂದ ನಾನು ಮತ್ತೆ ಕಳ್ಳನಾಗುತ್ತೇನೆ. ಕಂಡ ಪುಂಡ ಶ್ರೀಮಂತರ ಕತ್ತು ಕೊಯ್ಯುವ ಕಟುಕ ನಾನಾಗುತ್ತೇನೆ. ಹೌದು, ನಾನು ಮತ್ತೆ ಇಂದಿನಿಂದಲೇ ಕಳ್ಳನಾಗುತ್ತೇನೆ. ಏ ತಮ್ಮ ದಿಲೀಪ, ನೀನ ಹುಡುಗಿನ ಮಾಡ್ತಿದ್ಬಿಡು. ಇನ್ನೊಂದು 2-3 ವರ್ಷ ಕಳೀಲಿ, ನಿನಗೊಂದು ಬಂಗಾರದಂತ ಕನ್ಯಾ ಹುಡುಕಾಡಿ ಮದುವೆ ಮಾಡ್ತಾನೆ. ಆತ ಇಲ್ಲೋ? ನೋಡುವಪ್ಪ, ನೀನು ಬಂಗಾರ ಬೇಡ, ನೀನು ಬೆಳ್ಳಿ ಬೇಡ, ನಾನು ಒಟ್ಟು ನಿರ್ಧಾರ ಮಾಡಿಬಿಟ್ಟೆ. ಏನದಪ್ಪ? ನಾ ಬಾಳ ಬ್ರಹ್ಮಚಾರಿ ಆಗ್ತದೆ ನಿರ್ಧಾರ ಮಾಡಿನಪ್ಪ. ನೋಡಪ್ಪ, ನೀನು ಮತ್ತೊಂದು ಮದುವೆ ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಒಂದು ಗಂಡ ಹಡದ ಅವನು ಮದುವೆ ಮಾಡಪ್ಪ. ನಾನಂತೂ ವೈರಾಗ್ತಾಳೆ ನೋಡು. ನಿಂದು ಮನೆ ಬಿಟ್ಟು ಮೊದಲು ನಿನ್ನ ಬಿಟ್ಟು ನಾಳೆ ಊರು ಬಿಟ್ಟು ಬಿಡವನಪ್ಪ. ಏ ವೈರಾಗ್ಯ ನಿನಗೆ ಏನು ಕನ್ಯಾ ಆಗೈತಿ ನೀನು ವೈರಾಗ್ಯ ಆಗ್ತೀವೋ? ಏ ಹಂಗ ಮಾಡಬೇಡ ತಮ್ಮ. ನೋಡುವಪ್ಪ, ನನಗೆ ಒಂದು ಜೀವನದಾಗ ಒಂದು ನಮೂನಿ ಜಿಗುಪ್ಸೆ ಆಗೈತಿ. ನನಗೆ ಮನುಷ್ಯನ ಜನ್ಮನ ಸಾಕಾಯ್ತು ನೋಡಪ್ಪ. ಅಂದ್ರ ಗಿದ್ರ ಅಲ್ಲಕ್ಕೆ ಹೋಗ್ಬೇಡ. ಮೊದಲ ನಾವು ಸ್ಕ್ರೂ ಲೂಸ್ ಮಾಡಬೇಡ. ಸುಮ್ಮನೆ ನಿಮ್ಮ ಮನೆ ಹೋಗಿ ನಾಲ್ಕು ಬರಲ್ಲಪ್ಪ. ಏ ಹಂಗ ಮಾಡ್ಬೇಡ ತಮ್ಮ. ನೋಡ, ಇರವ ಒಬ್ಬ ಮಗ ನಾವು ಬೇಕಾದಷ್ಟು ಆಸ್ತಿ ಗಳಿಸಿದ್ವಿ. ಅದೆಲ್ಲ ಯಾರಿಗಪ್ಪ? ತನಗಿಲ್ಲದ ವಸ್ತು ಎಲ್ಲಿದ್ದರೇನು? ನನ್ನ ಮನಕ್ಕೆ ಬಾರದ ಹೆಣ್ಣು ಮೆಚ್ಚಿ ಬಂದರೇನು? ನಾಯಿಯ ಮನೆಯೊಳಗೆ ಹಾಲಿದ್ದರೇನು? ಹಾಲಿನ ಹೆಡೆಯಲ್ಲಿ ಹಣವಿದ್ದರೇನು? ಹರಹರ ಶ್ರೀ ಚನ್ನ ದಿಲೀಪೇಶ್ವರ. ಒಳಗಿನ ವೈರಾಗ್ಯದ ತಾಳಿ ಬಿಟ್ಟರು ಹೋಗ್ರ. ಹಂಗ ಮಾಡ್ಲಕ್ಕ ಹೋಗ್ಬೇಡ್ತಮ್ಮ. ಅದ ಹುಡುಗಿನ ಮಾಡುತ್ತನದ ಮನೆಗೆ ನಡಿಯ. ಮನೆ ಎಲ್ಲಿದೆ? ಮನೆ ಈ ಪ್ರಪಂಚವೆಲ್ಲವೂ ಆ ಪರಮಾತ್ಮನ ಮನೆ. ನೋಡಪ್ಪ, ನಿನ್ನ ಮನೆಯಲ್ಲಿ ಆ ಮಸನದಲ್ಲಿ 3 ಅಡಿ ಅಗಲ, 6 ಅಡಿ ಉದ್ದ. ಒಳಗಿನ ಬಿಜಾಪುರ ಆಶ್ರಮಕ್ಕೆ ಹೋಗ್ಲ ಹೋಗ್ರ. ನೋಡಪ್ಪ, ನಾವು ಹಗಲೆಲ್ಲ ಹೋಗಲ್ಲ ವಾಯ್ದೆಲ್ಲ ಒಂದು ತಿರುಗಿ ಬರಲ್ಲ ನೋಡಪ್ಪ ನಾವು. ಏ ತಮ್ಮ, ಹಂಗ ಮಾಡಬೇಡ. ನೀ ಹೇಳ್ದಂಗೆ ಕೇಳ್ತಾನ. ನೀ ಯಾವ ಹುಡುಗಿನ ಮಾಡ್ಕೊತೀನ ಅದ ಹುಡುಗಿನ ಮದುವೆ ಮಾಡ್ತಾನು. ಇರ ಹೋಗ್ಬೋದು. ನೀ ಮನೆ ಬಿಟ್ಟು ಬಾ ಹೋಗ ಮನೆಗೆ. ಹಂಗಾದ್ರೆ ನನ್ನ
ರತ್ನಾನ ಮದುವೆ ಆಗೋದಲ್ಲಪ್ಪ. ಏ ಅದ ರತ್ನ ಮದುವೆ ಮಾಡ್ಕೊಳಿಕತ್ತ ಮನೆಗೆ ಹೋಗೋಣ ಬಾ. ನಡಿ ಐತಪ್ಪ. ಹಿಂಗ ಮಣಿ ಬಿಟ್ಟು ತಿರುಗಿರ ಮಂದಿ ಬಾ ಬಾ. ಮಂಜುಳಾ, ಯಾಕಮ್ಮ ಇಷ್ಟೊತ್ತಿಗೆ ಎಲ್ಲಿಗೆ ಹೋಗಿದೆ? ಅಪ್ಪಾಜಿ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಅಪ್ಪಾಜಿ, ನಾನು ನಿಮ್ಮ ಹತ್ರ ಒಂದು ಮಾತು ಮಾತಾಡಿದೆ, ಆದ್ರೆ ಆ ವಿಷಯ ಕೇಳಬಹುದೇ? ಎಂತ ಹುಚ್ಚಿಗೆ ಮಾಡಿರು? ನಿನ್ನ ತಂದೆಯ ಸಂಗಡ ಮಾತನಾಡಲಿಕ್ಕೆ ಇಷ್ಟೊಂದು ಸಂಕೋಚವೇ? ನಿರ್ಭೀತಿಯಿಂದ ಮಾತನಾಡು. ಅಪ್ಪಾಜಿ, ರಾಮಜ್ಜನ ಮಗ ಜಗದೀಶ್ ಇದ್ದಾರಲ್ಲ, ಕೆಲಸ ಇಲ್ಲದೆ ಅಂತಿರ್ತಿದ್ದಾರೆ. ಅದಕ್ಕೆ ಬೇಗ ಮುಗಿಸಿದ್ದಾರೆ. ಹೇಗಾದ್ರೂ ಮಾಡಿ ನಮ್ಮ ಫ್ಯಾಕ್ಟ್ರಿಲಿ ಒಂದು ಕೆಲಸ ಕೊಡ್ಬೋದಲ್ಲವೇ? ಏನು ಮಾಡಿನ ಮಾತಿನ ಅರ್ಥ? ಯಾರಾದರೂ ಕಳ್ಳನ ಕೈಗೆ ಕಬ್ಬಿಣದ ಪೆಟ್ಟಿಗೆ ಕಿಡಿಕೆಯನ್ನು ಕೊಡ್ತಾರೆ ನಮ್ಮ? ಗೊತ್ತಪ್ಪ, ನನ್ನಷ್ಟು ಗೊತ್ತ ಒಳ್ಳೆ ಪರಿಚಯ ಇರುವಷ್ಟು ಅವ್ರಿಗೆ ಯಾರು ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಅಂದರೆ ಅಂದ್ರೆ ಅವ್ರ ಬಗ್ಗೆ ತಿಳಿದುಕೊಂಡಷ್ಟು ಬೇರೆ ಯಾರು ತಿಳಿದುಕೊಂಡಿಲ್ಲ ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ನೋಡಮ್ಮ, ಅಂದಿನ ಆ ಜಗದೀಶ ಇಂದಿಲ್ಲ. ಈಗ ಒಬ್ಬ ಪ್ರಸಿದ್ಧ ಕಳ್ಳ. ಅಷ್ಟೇ ಅಲ್ಲದೆ ಮೊನ್ನೆ ತಾನೇ ಜೈಲಿನಿಂದ ಬಿಡುಗಡೆಯಾಗಿ ಬಂದಿದ್ದಾನೆ. ಅಂತವನನ್ನು ಕರೆದುಕೊಂಡು ಬಂದು ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಕೊಡುವುದೆಂದರೆ ಮೂರ್ಖತನವೇ ಸರಿ. ಅಪ್ಪಾಜಿ, ಆ ವಿಧಿ ಅವಳ ಬಾಳಲ್ಲಿ ತುಂಬಾ ಆಟವಾಡಿದೆ. ಅಷ್ಟೇ ಅಲ್ಲ, ತಂದೆ ತಂಗಿಗಾಗಿ ತುಂಬಾನೇ ಕಳ್ಳತನ ಮಾಡ್ದ. ಆದ್ರೆ ಈಗ ತುಂಬಾ ಒಳ್ಳೆಯವರಾಗಿದ್ದಾರೆ. ನಿಮ್ಮಲ್ಲಿ ಫ್ಯಾಕ್ಟ್ರಿಯಲ್ಲಿ ಒಂದು ಕೆಲಸ ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ದೊಡ್ಡ ಮನಸ್ಸು ತಾಳ್ಬೇಕು ಅಷ್ಟೇ. ನೋಡಮ್ಮ, ನೀ ಹೇಳಿದ ಹಾಗೆ ಆಗಲಿ. ಸ್ವಲ್ಪ ವಿಚಾರ ಮಾಡಲಿಕ್ಕಾದ್ರೂ ಆಸ್ಪದ ಕೊಡು. ಹೋಗು, ಹೊತ್ತಾಗುತ್ತದೆ. ಊಟ ಮಾಡಿ ಮನೆಗೆ ಮಲ್ಕೊ ಹೋಗು. ಅಂದ್ರೆ ಆ ವಿಷಕಂಠನನ್ನು ಕೇಳಿ ನೀವು ಕೆಲಸ ಕೊಡ್ತೀರಾ? ಆ ವಿಷಕಂಠನ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ನೋಡಿ. ಅಂದ್ರೆ ಅವನು ಒಳ್ಳೆಯವನಲ್ಲ. ಚೆನ್ನಾಗಿ ಗೊತ್ತು ಜಗದೀಶನ ವಿಷಯ. ಏನಿ ಮಾತಿನ ಅರ್ಥ? ಮೋಸಕ್ಕೊಳಗಾಗಿ ಮೋಹಿತರಾಗಿರುವ ಜಗದೀಶನ ಬಗ್ಗೆ ಕಡಿಕರ, ವಿಷಜಂತು ವಿಷಕಂಠನ ಬಗ್ಗೆ ಮತ್ಸರ. ಇದರಲ್ಲೇನೋ ಅಡುಕವಾಗಿರಬೇಕು. ಇರಲಿ, ಹೀಗೆ ಆ ವಿಚಾರ ಬೆಳಗ್ಗೆ ಎದ್ದು ವಿಚಾರ ಮಾಡಿದರೆ ಆಯಿತು. ಅಪ್ಪಾಜಿ, ಏನಾಯ್ತು? ಏನಪ್ಪ, ನನ್ನ ಕೊಳ್ಳೆಗಳು ನಕಲಿಸಿ ಕಾಣ್ತಾ ಇಲ್ಲ. ಹೋಗಪ್ಪ, ಆದಷ್ಟು ಬೇಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬನ್ನಿ. ನೋಡಮ್ಮ, ನಾನು ಹೋಗುವ ಬೇಗ ಪೊಲೀಸರನ್ನು ಕರೆಸ್ತೇನೆ. ನೀನು ಸ್ವಲ್ಪ ಮನೆಯಲ್ಲಿ ಜಾಗೃತೆಯಿಂದಿರು. ಆಗ್ಲೇ ನಮ್ಮ ಮನೆಯಲ್ಲಿ ಕಾವಲರಿದ್ದಾರೆ. ಅವರಿರುವ ಮನೆಯಲ್ಲಿ ಕಳ್ಳ ಬರುವುದಾದ್ರೆ ವಿಚಿತ್ರವಾಗಿದೆ. ಅದು ಕಳ್ಳ ಬಂದು ನಾನೇ ಬಂದಿದ್ದೀನಿ ಅಂತ ಇಲ್ಲಿ ಗುರುತು ಕೂಡ ಹಾಕಿ ಹೋಗಿದ್ದಾನೆ. ಹೇಗಾದ್ರೂ ಮಾಡಿ ಆ ಕಳ್ಳ ಯಾರು ಅಂತ ನಾನು ಗುರುತು ಹಿಡಿಲೇಬೇಕು.
ನದಿಯ ಸಿರೆ ಗದ ನರಿಯ ಮನವಾಗದ ಕಳ್ಳರ ಕಳ್ಳ ಕೃಷ್ಣನು ಬಂದ ಮೋಹದ ನೋಡಿ ಮಾಡಿದ ನರಿಯ ಸಿರೆ ಗದ ರಾಣಿಯ ಮನವಾಗದ ಕಳ್ಳರ ಕಳ್ಳ ಕೃಷ್ಣನು ಬಂದ ರಾಣಿಯ ನೋಡಿ ಮಾಡಿದ ಹೇ ರಾಧೆ ಹೇ ರಾಧೆ ಬಸೆಟ್ ಬರಲ್ಲ ನಮ್ಮ ಸೋಳು ಸಾಟ್ ಹೇ ಕೈಸಿ ಅಜ್ಜ ಬಂದಾನ ತಂಗಿ ಅಜ್ಜ ಬಂದಾನ ಅಜ್ಜ ಬಂದಾನ ತಂಗಿ ಅಜ್ಜ ಬಂದಾನ ಸ್ನಾನ ಮಾಡಿ ಸಜ್ಜ ಆಗಿ ದರ್ಶನ ಪಡೆಯೋಣ ಯಾರು ಪಾಲು ಅಜ್ಜ ಬಂದಾನ ವಯಸ್ಸಿನಾಗ ಸನ್ಯಾಸ ಆಗಿಬಿಟ್ರಲ್ಲ ಯೋಚಿನ ಯಾರು ಹೇಳಿವ ಇಷ್ಟು ಸಣ್ಣ ವಯಸ್ಸಿನಾಗ ಸನ್ಯಾಸ ಆಗಿಬಿಟ್ರಲ್ಲ ಯಾರು ಪಾಲು ಸಾಂಬ ಕೇಳ ಜಾನ ಶಿವ ಧ್ಯಾನ ಮಾಡಲ್ಲ ನಿನ್ನೊಳಗ ನೀನು ತಿಳಿದು ನೋಡಲ್ಲ ಕೇಳ ಜಾನ ಶಿವ ಧ್ಯಾನ ಮಾಡಲ್ಲ ನಿನ್ನೊಳಗ ನೀನು ತಿಳಿದು ನೋಡಲ್ಲ ಕೇಳ ಜಾನ ಶಿವ ಧ್ಯಾನ ಮಾಡಲ್ಲ ನಿನ್ನೊಳಗ ನೀನು ತಿಳಿದು ನೋಡಲ್ಲ ನಿನ್ನೊಳಗ ನೀನು ತಿಳಿದ ನೋಡಲ್ಲ ನಿನ್ನೊಳಗ ನೀನು ತಿಳಿದ ನೋಡಲ್ಲ ಸದ್ಬುದ್ಧಿ ಸಂಪನ್ನ ಸ್ವಾಮಿಗಳ ಕಾಲಿಗೆ ಬೀಳದೆ ಮಂಗನಂತೆ ಮಾತನಾಡುವೆಯಾ ಬಸೆಟ್ಟಿ ಹುಲಿಗಣ್ಣು ತಡೆದರೆ ಕರೆಗೆ ಹೋಗಿ ಬಿಡುವ ಶೆಟ್ಟಿ ಹಿಮಾಲಯ ಪರ್ವತದಲ್ಲಿ ಮಗನೇ ಕ್ವಾಟಿನ ಚೂಜಿನ ಗಂಗ ಇತ್ತು ಗಜಮನಿತ್ ತಪಸ್ ಮಾಡಿ ಒಳಗಿಂದ ಹೊರಗಿಂದ ಹಿಂದಿಂದ ಮುಂದಿಂದ ಎಲ್ಲ ಗೊತ್ತಾಯ್ತು ತಮ್ಮಂತ ದೊಡ್ಡ ದರ್ಶನ ಆಗತ್ರಿ ಅದ್ರಾಗ ಶಿವನೂರಾಗ ನಮ್ದೊಂದು ಪುಣ್ಯ ರೀ ಗುರುವೆ ಬರೇ ಪುಣ್ಯ ಅಲ್ಲ ಮಗನೇ 7 ಜನ್ಮದ ಪುಣ್ಯ ನೋಡು ನನಗೆ ಮಾತಿಗೊಮ್ಮೆ ಮಗನೇ ಅನ್ನೋ ಚಟ ಇದೆ ಶೆಟ್ಟಿಗೆ ಬರಬೇಡ ಶೆಟ್ಟಿಗೆ ಬಂದರೆ ಸುಟ್ಟು ಬಿಡುವ ಮಗನೇ ಅಲ್ರಿ ನಮ್ಮದೊಂದು ವಿಷಯ ನಿಮಗೆ ಹೇಳ್ಬೇಕಂತ ಮಾಡೇನ್ರಿ ಅದಕ್ಕೆ ಪರಿಹಾರವಾಗಿ ತೋರಿಸ್ತೀರನ್ರಿ ಏಕಾಂತ ಕೇಳ ಮಗನೇ ಅದೇ ಪರಿಹಾರ ದಾರಿಯನ್ನು ತೋರಿಸಲಿಕ್ಕೆ ಬಂದು ನಿಂತಿದ್ದೇವೆ ನನಗೊಬ್ಬಕ್ಕೆ ಮಗಳದಾಡ್ರೆ ಅಕ್ಕಿ ಹೆಸರು ರತ್ನ ಬೇಗನೆ ಮದುವೆ ಮಾಡಿಬಿಡು ಮಗನೇ ಯಾಕೆಂದರೆ ಎಲ್ಲರೂ ನಮ್ಮಂತೆ ಸಂಪನ್ನರಿರುವುದಿಲ್ಲ ಕೂಡಿದ ಪ್ರೀತಿಗೆ ಕಲ್ಲು ಹಾಕಿ ಪಾಪ ಕಟ್ಟಿಕೊಳ್ಳಬೇಡ ಅದರಿ ದಿಲೀಪ್ ಅದಾಳ್ರಿ ಅವ ಕಂಡು ಅದಕ್ಕೆ ಹೆಂಗ್ ಮಾಡ್ಬೇಕ್ರಿ ಅದೇ ಹಿಂದಿನ ಉಡಾವಣೆ ಮುಂದೆ ಊರನವನು ನಿನ್ನ ಮಗಳ ಹೆಸರು ಏನಂದೆ ರಕ್ತದ ಬೆಳಕಿನಲ್ಲಿ ದಿಲೀಪನ ಬೆಳಕು ಚಿಕ್ಕಿದೆ ಮಗಳೇ ಹಾಗಾದ್ರೆ ಅವಾಗ ಕೊಟ್ಟು ಲಗ್ನ ಮಾಡ್ಬಿಟ್ಟು ಬಿಡ್ತೀನಿ ಬಿಡ್ರಿ ನಾವೇನು ಹೋಗ್ತೀವ್ರಿ ತಡ ಮಾಡೇ ಹೋಗು ಮಗನೇ ಆದರೆ ಕಾಣಿಕೆಯನ್ನು ಕೊಟ್ಟು ಹೋಗು ನಾವು ಎಷ್ಟು ಕೊಡ್ಬೇಕ್ರಿ 500 ರೂಪಾಯಿ ಕೊಟ್ಟು ಹೋಗು ಮರಾಯಣ ಒಂದು ಚಂಜಳೆ ಗಾಡಿ ಬೆರಳು ಹಿಡ್ಕೊಂಡು 5 ಪದಗಳು ಒಂದು ಕಪ್ ಚಾ ಕುಡಿಸಿದ ಅಂತಂದ್ರೆ ನಿನಗೆ 500 ರೂಪಾಯಿ ಕೊಡ್ಬೇಕಾದ್ರೆ ಹೇಳ್ರಿ ನಾನು ಒಂದು ಹದಿ ಹೇಳತ್ತೀನಿ ತಗೋರಿ ಹೆಂಡತಿಗೆ ನೋಡಬೇಡ ಮಗನೇ ನೋಡಿದ್ರೆ ಸುಟ್ಟು ಬಿಡುತ್ತೇನೆ ಇಲ್ಲದ ಬತ್ ನೋಡಿ ಬಗಲ್ ಪಕ್ಷಿಗ ಬೇಸಿ ಬರ್ರಿ ಇರ್ಬಂದ್ರ ಕಮಾಯಿ ಮಾಡಿ ಕಳಿಸೋನು ಗಡಿಬಿಡಿ ಮಾಡಿ ಬಾರಲ್ ಹುಡುಗಿ ಆಡಲ್ ಶಿಲ್ಪಾನಿ ಗಡಿಬಿಡಿ ಮಾಡಿ ಬಾರಲ್ ಹುಡುಗಿ ಆಡಲ್ ಶಿಲ್ಪಾನಿ ಆಡಲ್ ಶಿಲ್ಪಾನಿ ಹೊರಗ ಚುತ್ತನ ಚುಮನಿಗೆ ಆಡಲ್ ಶಿಲ್ಪಾನಿ ಹೊರಗ ಚುತ್ತನ ಚುಮನಿ ಬರಲಿಂಗೋ ಗೆಳೆಯ
ನಮಸ್ಕಾರಪ್ಪ ಸ್ವಾಮೀಜಿ ಅವ್ರೆ. ತ್ರಿಪುತ್ರ ಸೌಭಾಗ್ಯವತಿ ಭವ. ಆ ಏನ್ರಿ ಸ್ವಾಮಿ ಅವ್ರೆ ಎಂತ ಆಶೀರ್ವಾದ ಮಾಡಕತ್ತೀರಿ? ಇನ್ನ ಮದುವೆನೂ ಆಗಿಲ್ಲ. ನಿನ್ನ ಮದುವೆ ಆಗಿದೆ ಅಂತರಂಗದಲ್ಲಿ. ಅಯ್ಯಯ್ಯ ಏನ ಸ್ವಾಮೀಜಿ ಏನ ಬರ್ಗೆಟ್ಗೆಟ ಬಂದಿ ನಮ್ಮೂರ್ಗೆ? ಅಲ್ಲ ನನ್ನ ಮದುವೆ ಆಗೈತೆ ಅಂತ ಹೇಳಕತ್ತಿ. ಆ ನನ್ನ ದಿಲೀಪ್ ಕುಮಾರ್ ಎಲ್ಲರೂ ಕೇಳಿದಂದ್ರೆ ಏನಾಗ್ತಿತ್ತ ನನ್ನ ಗತಿ? ಅವನೊಡನೆ ನಿನ್ನ ಲಗ್ನವಾಗಿದೆ. ಏನಂದ್ರಿ? ಅವನೊಡನೆ ಲಗ್ನವಾಗಿದೆ. ಅವರು ಹಾ ಈ ಮಾತು ಮಾತ್ರ ಕರೆ ನೋಡಿ ಸ್ವಾಮಿ ಅವ್ರ. ನಿಮಗೆ ಇದು ಹೆಂಗ್ ಗೊತ್ತಾತ್ರಿ ಅಂತೀನಿ? ಇದೇ ವಾರದಲ್ಲಿ ಅದೇ ದಿಲೀಪನೊಂದಿಗೆ ನಿನ್ನ ಲಗ್ನವಾಗಲಿದೆ. ಬಾಳ ಚಲೋ ಆತ್ ನೋಡಿ ಸ್ವಾಮಿ ಅವ್ರ. ಆ ದಿಲೀಪ್ ಅವ್ರ ನಿಮಗೆ ಹೆಂಗ ಗೊತ್ತ್ರಿ? ನನ್ನ ಪಾದಗಳನ್ನು ಮುಟ್ಟಿ ನಮಸ್ಕರಿಸು ಹೇಳುತ್ತೇನೆ. ಆಯ್ತು ಸ್ವಾಮೀಜಿ ಅವ್ರ. ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ, ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ. ಶಕ್ತಿಯ ಮಗಳು ರತ್ನ ಅಲ್ಲವೇನು? ಈಗ ನಿಮ್ಮಪ್ಪ ಭೇಟಿಯಾಗಿ ಕಾಣಿಕೆಯನ್ನು ಕೊಟ್ಟು ಹೇಳಿ ಹೋಗಿದ್ದಾನೆ. ಅದೇ ದಿಲೀಪನೊಂದಿಗೆ ನಿನ್ನ ಲಗ್ನ ಮಾಡುವೆನೆಂದು. ಅವ್ವ ಬಾಳ ಚಲೋ ಆತ್ ನೋಡ್ರಿ ಸ್ವಾಮಿ ಅವ್ರ. ನನಗೂ ಬೇಕಾಗಿದ್ದ ಅದ ಅಂದಂಗ ಏನ್ ವೇಷಭೂಷಣ ಇಲ್ಲ. ನಾನು ಈ ಕಣ್ಣೆಯ ಕೈ ಹಿಡಿದ ತಪೋರ ತಪ ಕೈದ ದಿಲೀಪ್ ಕುಮಾರ್. ಅಯ್ಯಯ್ಯ ನಿನ್ನ ಬಾಯಾಗ ಮಣ್ಣು ಹಾಕಲಿ. ಏನ್ ಅಣೆ ನಾವು ಬರಗೆಟ್ಟಿದ ಹಿಂಗ ಬಂದ ನನ್ಗ ಉಲ್ಟಾ ಪಿಲ್ಟಿ ಬಡಿಯಾಕತ್ತೇನ? ಎಲ್ಲಿ ತಂದಿದ್ದೀರಿ? ಎಲ್ಲಿ? ಅಲ್ಲಿ ನಮ್ಮ ಮಾಪ್ ಬರ್ಲಾಯ್ತಾನ ಗಸಕ್ನ ಇಲ್ಲಿ ಜಾಗ ಖಾಲಿ ಮಾಡಿ ನೋಡಿ. ಯಾಕಂದ್ರ ಅಲ್ಲಿ ಸಾಧು ಹಾದಿ ನೋಡ್ಕೋತ ಕೂತ ಹಂಗದರ್ ಬಿಡ್ಯಾಗ. ಯವ್ವ ನಾವು ಅಲ್ಲೇ ಏನು ಬಾಯಾಗ ಬಲಗೈರ ಬಡಿಲೇನಂತ ನಿನ್ನ. ಅಲ್ಲ ಆ ಸ್ವಾಮಿ ಎಲ್ಲ ತಗೊಂಬಂದಿಯೇನ? ಇದೆಲ್ಲ ಬಾಡಿಗೆ ತಗೊಂಬಂದಾನೆ. ಇವೆಲ್ಲ ಬಾಡಿಗೆ ತಂದಾನೆ. ಬಾಳ ಶಾಣೆ ಆಗಿದ್ದ. ನೀನು ನೋಡಿ ಅನ್ಕೊಂಡಿದ್ದೀಯ. ನನಗೆಲ್ಲ ಧ್ವನಿ ಸ್ವಲ್ಪ ಪರಕ್ ಅನ್ಸತಿತ್ತ. ಮೊದಲ ಇಂಥ ಸ್ವಾದ್ರ ವೇಷ ಹಾಕೊಂಡು ಏನೋ ಮಿಸ್ಟೇಕ್ ಮಾಡ್ಕೊಂಡು ಶಾಪ ತಗೋಬಾರ್ದು ಗಪ್ಪಿದ್ದೆ. ಹೌದಾ ನನ್ನ ಚಿನ್ನ? ಬಿಡಬೇಡ ನೀ ನನ್ನ ಬೆನ್ನ. ಬೆನ್ನಿನ ಹಿಂದೆ ಬಂದು ನೀನು ಕೆನ್ನೆಗೆ ಮುಟ್ಟಿರುವ. ಹೌದು ವಾಟಿಕ ಶಾಂಪು ಹಚ್ಚಿ ತೊಳೆದಳ, ಏನ ಚಂದನರ ತವ ಕೂದಲ, ಶೀರೊಳಗನ್ನಾಕಿ ಹಗಲೆಲ್ಲ ನೆನಪಿಗೆ ಬರುವಾಕಿ. ಗುಂಪಿನಾಗ ಇದ್ದರು ನನ್ನ ಬಾ ಮಾಮ ಅಂತ ಕರಿಯಾಕಿ. 1 2 3 4 ಶಾಂಪು ಹಚ್ಚಿ ತೊಳೆದಳ,
ಸಿಂಗಾರ ಕೇಳ ಹುಡುಗಿ ನಿಲ್ಬಂದ ಬೆಳಗಾವಲಿ ಇಕ್ಕಿಗಲ್ಲ ನೋಡಿರೋ ಇಕ್ಕಿಗಲ್ಲ ನೋಡಿರೋ ಇಕ್ಕಿಗಲ್ಲ ನೋಡಿರೋ ಬೆಲ್ಲ ಕೊಡುವಂಗ ಆಕೋತಿ ಗೆಳೆಯ ಏನು ಮಾಡಲಿ ಸಂತಾನ ಹೆಣ್ಣಾಗಿ ನೆಮ್ಮದಿಗೆ ಬರುವಾಗಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ ಮಾತಿನ ಶಂಪು ಹಚ್ಚಿ ತೊಳೆದ ದಿನ ಚಂದನಾರ್ತವ ಕೂದಲ ದಿನ ಚಂದನಾರ್ತವ ಕೂದಲ ದಿನ ಚಂದನಾರ್ತವ ಅಣ್ಣ ತಂಗಿ ಮನದಲ್ಲಡಗಿದ ಮಮತೆ ಉಕ್ಕೇರಿ ಬಂದು ಹೇಳುತ್ತಿದೆ ನಿನ್ನ ತಂಗಿ ಒಂದೊಂದು ಸಲ ತಂಗಿ ಎಂದು ತಪ್ಪಿಕೊಂಡು ತೃಪ್ತಿಪಡುವುದು ಮತ್ತೊಂದು ಕಲ್ಲು ಮಣ ಕರೆದು ಕಿವಿ ಹಿಂಡಿ ಹೇಳುತ್ತಿದೆ ಕಳ್ಳನಾದ ನೀನು ನಿನ್ನ ತಂಗಿಯ ಬಾಳಿಗೆ ಮುಳ್ಳಗದೆ ಮುಖ ನೋಡಿ ಹೊರಟು ಏನು ಮಾಡಲಿ ತಂಗಿ ನೀನೇ ಹೇಳು ಯಾಕಣ್ಣ ಹೀಗೆ ಮಾತನಾಡ್ತಾ ಇದೆಯಾ ಅವತ್ತು ನಿನ್ನ ತಂಗಿ ಮಾತಾಡ್ಸಿದ್ರು ಮಾತನಾಡಲಿಲ್ಲ ಯಾಕಂದ್ರೆ ಅವರ ಮುಖ ನೋಡಲು ನಿನಗೆ ಇಷ್ಟವಿಲ್ಲನಂದ್ರ ಗೊತ್ತಮ್ಮ ನಿನ್ನ ಪತಿ ಕಣಿಕರದ ಕರುಣಾಮೂರ್ತಿ ಎಂದು ಪರಿಸ್ಥಿತಿಯ ಪ್ರಭಾವಕ್ಕೊಳಗಾಗಿ ಮದುವೆ ಮಾಡಿಕೊಂಡಿರುವೆ ತಪ್ಪಿಲ್ಲವಮ್ಮ ನಿನ್ನ ಮೇಲೆ ಸಿಟ್ಟಿಲ್ಲ ತಂಗಿ ನೀನು ಸುಖವಾಗಿದ್ದರೆ ಅದೇ ನನಗೆ ಸಂತೋಷ ನೋಡು ತಂಗಿ ಯಾರ ದೈವ ಯಾರ ಕೈಯಲ್ಲಿದೆ ನಾನು ಕೊನೆಯವರೆಗೂ ಕಳ್ಳನಾಗಿ ಕಾಲ ನೂಕುವಂತಾಯಿತು ನೀನು ಮಾತ್ರ ಪ್ರೊಫೆಸರ್ನ ಮಡದಿಯಾಗಿ ಹಾಯಾಗಿ ಜೀವನ ಸಾಗಿಸುವಂತಾಯಿತು ನಾವಿಬ್ಬರು ಒಂದೇ ಮರದ ಎರಡು ಹಣ್ಣುಗಳು ನಾವಾದರೂ ನಾನೊಂದು ಕಹಿ ನೀನೊಂದು ಸಿಹಿ ಯಾಕಣ್ಣ ಹೀಗೆ ನನ್ನ ಮನಸ್ಸು ನೋವಂತ ಮಾತಾಡ್ತಾ ಇದೆಯಾ ಇಂಥ ಮಾತನ್ನು ಮಾತಾಡೋಕ್ಕಿಂತ ನನ್ನ ಕತ್ತರಿ ಹೆಚ್ಚಿಗೆ ಕೊಂದು ಬಿಡೋಣ ತಂಗಿ ಕಳ್ಳನಾಗಿರಬಹುದಮ್ಮ ಆದರೆ ಕೊಲೆಗಾರ ನಾನಲ್ಲವಲ್ಲ ತಂಗಿ ನೋಡಮ್ಮ ನಿನ್ನ ಮೇಲೆ ಸಿಟ್ಟಿಲ್ಲವಮ್ಮ ಹೋಗು ತಂಗಿ ಆಗಾಗ ಬಂದು ಈ ನಿನ್ನನ್ನು ನಾನು ಮಾತನಾಡಿಸಿದ್ರೆ ಸಾಕು ಹೊತ್ತಾಗುತ್ತದೆ ಮನೆಗೆ ಹೋಗುತ್ತದೆ ಯಾಕೆ ಹೀಗೆ ಮಾತಾಡ್ತಾ ಇದೆಯಾ ಈ ತಂಗಿ ನೋಡಿಕೊಂಡು ನೋಡಲು ಇಷ್ಟ ಇಲ್ಲ ಅವಳ ಜೋಡಿ ಮಾತನಾಡಲು ನನಗೆ ಇಷ್ಟ ಇಲ್ಲ ಅಣ್ಣ ನಾನು ಒಂದು ದಿನ ನೀರು ಎತ್ತು ಹೋದಾಗ ನನ್ನ ಮೇಲೆ ಬಲಾತ್ಕಾರ ಮಾಡಿದ್ರು ಸಮಯಕ್ಕೆ ಸರಿಯಾಗಿ ಬಂದು ಅವರು ನನ್ನ ಮಾನ ಪ್ರಾಣ ಕಾಪಾಡಿ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ರು ಅಣ್ಣ ನನ್ನ ಮಾಡಿದ್ದು ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಅಣ್ಣ. ನೀನೇನು ಅಪರಾಧ ಮಾಡಿರುವೆ ಅಲ್ಲಿ ಈ ರೀತಿ ಬೀಕಿ ಬೀಕಿ ಹೇಳ್ತಾ ಇದೆಯಮ್ಮ ನಿನ್ನ ದೈವದಲ್ಲಿದ್ದುದನ್ನು ಬದಲಿಸಲು ಯಾರೆಂದರೂ ಸಾಧ್ಯವಿಲ್ಲವಮ್ಮ ಅಣ್ಣ ಹಾಗಾದ್ರೆ ನೋಡು ಯಾವಾಗ ಊಟ ಮಾಡಿದ್ದಿ ಏನು ಮುಖ ನೋಡು ಹೇಗೆ ಮಾಡಿದೆ ಮನೆಗೆ ಬಾಣ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬರುವಂತೆ ಬೇಡ ತಂಗಿ ನಾನು ನಿನ್ನ ಮನೆಗೆ ಊಟ ಮಾಡಲು ಬಂದರೆ ನಿನ್ನ ಪತಿ ಸುಮ್ಮನೆ ಇರ್ತಾನೇನಮ್ಮ ನೋಡು ಎಂದು ಊಟ ಮಾಡಿದ್ದೆ ಏನು ಬಾಣ ಊಟ ಮಾಡಿಕೊಂಡು ಹೋಗುವಂತೆ ತಂಗಿ ನನ್ನ ಊಟ ಆಗಿದೆಯಮ್ಮ ನೀನು ನಿಮ್ಮ ಮನೆಗೆ ಹೋಗಮ್ಮ ನಾನು ಊಟ ಮಾಡಲು ನಿಮ್ಮ ಮನೆಗೆ ಬಂದರೆ ನಿನ್ನ ಪತಿ ಸುಮ್ಮನಿರುವುದಿಲ್ಲವಮ್ಮ ಅವರು ಮನೆಯಲ್ಲಿಲ್ಲ ಕಾಲೇಜಿಗೆ ಹೋಗಿದ್ದಾರೆ ಅವರು ಬರೋದ್ರೊಳಗಾಗಿ ನೀನು ಊಟ ಮಾಡಿಕೊಂಡು ಹೋಗುವಂತೆ ನಡೆಯಲ್ಲ ತಂಗಿ
ನಾನು ನಿನ್ನ ಮನೆಗೆ ಊಟ ಮಾಡಲು ಬಂದಾಗ ಒಂದು ವೇಳೆ ನಿನ್ನ ಪತಿ ಬಂದು ಇವನಾರು ಎಂದು ಕೇಳಿದರೆ ಏನೆಂದು ಹೇಳುವಿ ಅಮ್ಮ? ಇದೇನು ಮಾತನ ನನ್ನ ಅಣ್ಣ ಎಂದು ಹೇಳುತ್ತೇನೆ. ಹುಚ್ಚಮ್ಮ, ನೀನು ನನ್ನ ಅಣ್ಣ, ನಾನು ನಿನ್ನ ತಂಗಿ ಅನ್ನೋನಿಗೆ ಗೊತ್ತಾದರೆ ನಿನ್ನ ಬಾಳೆ ಹಾಳು. ಗತಿಗೆಟ್ಟೊಬ್ಬ ಕಳ್ಳನ ತಂಗಿಗೆ ತಾಳಿ ಕಟ್ಟಿದನಲ್ಲೋ ಎಂದು ರೋಷಗೊಂಡು ಅವನ ರೋಷ ಯಾವ ರೂಪ ತರುವುದು ಬಲ್ಲನು. ಅದಕ್ಕಾಗಿ ಹೇಳುವೆ ತಂಗಿ, ನನ್ನಿಂದ ನಿನ್ನ ಬಾಳಿನಲ್ಲಿ ಭೂಕಂಪವಾಗದೇ ಇರಲಿ ಎಂದು. ಅಣ್ಣ, ಒಂದು ವೇಳೆ ಅವರು ಬಂದರೆ ಅವರಿಗೆಲ್ಲ ನಾನು ತಿಳಿಸಿ ಹೇಳ್ತೇನೆ. ಬಾ, ನಾ ಮನೆಗೆ ಹೋಗೋಣ. ಸಹೋದರಿಯ ಕೈ ತುತ್ತು ತಿನ್ನಬೇಕು ಎಂಬ ಆಸೆ ನನಗೂ ಬಲವಾಗಿ ಆಗುತ್ತದೆ. ಆದರೆ ಆ ಸಮಯದಲ್ಲಿ ನಿನ್ನ ಪತಿ ಬಂದರೆ ದೊಡ್ಡ ಅನಾಹುತವೇ ಆಗಬಹುದಮ್ಮ. ಅಣ್ಣ, ಅವರು ಈಗ ಬರುವುದಿಲ್ಲ. ಕಾಲೇಜಿನ ಮನೆಗೆ ಬರಬೇಕಾದ್ರೆ 5 ಗಂಟೆ ಆಗುತ್ತದೆ. ಅವರು ಬರೋದ್ರೊಳಗಾಗಿ ನೀನು ಊಟ ಮಾಡಿಕೊಂಡು ಹೋಗುವಂತ ನಡೆಯಲ್ಲ. ನೋಡಮ್ಮ, ನಾನು ಒಂದು ವೇಳೆ ನಿನ್ನ ಮನೆಯಲ್ಲಿ ಊಟ ಮಾಡುವ ಸಮಯದಲ್ಲಿ ನಿನ್ನ ಪತಿ ಬಂದು ಇವನ್ಯಾರು ಎಂದು ಕೇಳಿದರೆ ಅಣ್ಣನೆಂದು ಹೇಳಕೂಡದು ಅವನೆದುರು. ಅಣ್ಣನೆಂದು ಹೇಳಲಾರದೆ ಮತ್ತೇನು ಹೇಳಲಿ? ನೋಡಮ್ಮ, ಪ್ರೊಫೆಸರ್ ಪದವಿಯಲ್ಲಿರುವ ನಿನ್ನ ಗಂಡ ನನ್ನ ವೇಷವನ್ನು ಕಂಡು ಹೇಸಿಕೊಳ್ಳಬಹುದು. ಗತಿಗೆಟ್ಟೊಬ್ಬ ಕಳ್ಳನ ತಂಗಿಗೆ ತಾಯಿ ಕಟ್ಟಿದನಲ್ಲ, ಇದು ನನ್ನ ಗೌರವಕ್ಕೆ ಧಕ್ಕೆಯನ್ನು ನಿನ್ನನ್ನು ದಿಕ್ಕುತ್ತಾರದಂತೆ ಮಾಡಬಹುದು. ನಿನ್ನ ಎಂತಹ ಪ್ರಸಂಗ ಬಂದರೂ ಹೇಳುವುದಿಲ್ಲವೆಂದು ನನಗೆ ವಚನ ಕೊಟ್ಟರೆ ಮಾತ್ರ ನಿನ್ನ ಮನೆಗೆ ಊಟ ಮಾಡಲು ಬರುವೆಯಮ್ಮ. ಆಯ್ತಣ್ಣ, ನನ್ನ ಆಣೆ, ನಿನ್ನ ಆಣೆ, ನನ್ನ ಹೆತ್ತ ತಾಯಿ ಆಣೆ. ಯಾವ ಕಾಲಕ್ಕೂ ನನ್ನ ಅಣ್ಣ ಅಂತ ನನ್ನ ಗಂಡನ ಮುಂದೆ ಹೇಳೋದಿಲ್ಲ. ತೆಗೆದುಕೊಂಡ ಈ ನನ್ನ ವಚನ. ನೋಡಮ್ಮ, ಹೆತ್ತವರಾಣೆ, ನನ್ನಾಣೆ, ನಿನ್ನಾಣೆ, ನಾನು ನಿನ್ನಣ್ಣ ಎಂದು ಹೇಳುವುದಿಲ್ಲವೆಂದು ವಚನ ಕೊಡಬೇಕಂತ. ಯಾಕೆಂದ್ರೆ ಕರುಳು ಬಂಧನಕ್ಕೆ ಕಟ್ಟು ಬಿದ್ದು ಮನದಲ್ಲಡಗಿದ ದುಃಖ ಉಕ್ಕೇರಿ ಬಂದು ಹೇಳದಿರಲಾರಿ ನೀನು ನಾನು ನಿನ್ನ ನಾಡು. ಆಯ್ತಲ್ಲ, ನನ್ನ ತಾಳಿಯ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಯಾವ ಕಾಲಕ್ಕೂ ನೀನು ನನ್ನ ಅಣ್ಣ ಇಲ್ಲ ಎಂದು ತೆಗೆದುಕೊಂಡ ಈ ವಚನವನ್ನು. ಆಯ್ತು, ನಡೆ. ಊಟ ಮಾಡಿಕೊಂಡು ಬರೋಣ. ಹೇಗಿತ್ತು? ರುಚಿಯಾಗಿತ್ತೆ ನನ್ನ ತಂಗಿ. ಸ್ಥಿತಿವಂತರ ಮನೆಯ ಊಟ ಯಾವಾಗಲೂ ರುಚಿಯಾಗಿ ಇರುತ್ತದಮ್ಮ. ಕೈ ತುಂಬ ಸಂಬಳ ತರುವ ನಿನ್ನ ಪತಿ, ಅವಳಿಗೆ ತಕ್ಕಂತೆ ಸಂಸಾರ ಸಾಗಿಸಿಕೊಂಡು ಹೋಗುತ್ತಿರುವ ಸ್ಥಿತಿ ನೀವಿಬ್ಬರು ಜೋಡಿಕೊಂಡು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಮ್ಮ. ನೋಡಮ್ಮ, ಈ ಸಂತೋಷದ ಬರದಲ್ಲಿ ಆದಷ್ಟು ಬೇಗ ಒಂದು ಹೆಣ್ಣು ಮಗಳನ್ನು ಹೊಡೆದು ಕೊಟ್ಟು ಬಿಡಮ್ಮ. ನನ್ನನಿಗೆ ನಾನು ಹಡಿಯೋದು ಗಂಡ ಮಗುವನ್ನೇ ಹಡಿಯೋದು. ಯಾಕಮ್ಮ, ನೀನು ಹೆಣ್ಣು ಹಡಿಯುವುದಿಲ್ಲವೇ? ನನ್ನ ಗಂಡ ಮಗುವನ್ನ ಹಡಿಯೋದು. ನೋಡಮ್ಮ, ಹೆಣ್ಣನ್ನು ಅಷ್ಟೊಂದು ತಿರಸ್ಕಾರ ಭಾವದಿಂದ ನೋಡಬೇಡ. ಹೆಣ್ಣು ಜಗದ ಕಣ್ಣು, ಹೆಣ್ಣು ಧರ್ಮ ದೇವತೆ, ಹೆಣ್ಣು ಆದಿಶಕ್ತಿ. ಇದು ಅಲ್ಲದೆ ನಮ್ಮಿಬ್ಬರಿಗೂ ಜನ್ಮ ಕೊಟ್ಟವಳು ಒಬ್ಬಳು ಹೆಣ್ಣೆಂಬುದನ್ನು ಮಾತ್ರ ಯಾವಾಗಲೂ ಮರೆಯಬೇಡ. ಹೋಗಲಿ ಬಿಡಮ್ಮ, ಗಂಡು ಹೆಣ್ಣು ಒಟ್ಟಿನ ಮೇಲೆ ನಿನ್ನ ಉದರದಿಂದ ಒಂದು ಪುಟ್ಟ ಮಗು ಜನಿಸಿ ನನಗೆ ಮಾವ ಎಂದು ಕರೆದರೆ ಸಾಕು. ಸರಿ ಸರಿ ಬಿಡೋಣ. ನೋಡು, ಸಮಯ ಬಹಳ ಆಗ್ತಾ ಇದೆ. ನಿನಗೆ ಯಾವಾಗ ಬೇಕೋ ನನ್ನ ಮನೆಗೆ ಬಂದು ಊಟ ಮಾಡಿಕೊಂಡು ಹೋಗ್ತಾ ಇರೋಣ. ನೋಡಮ್ಮ, ನಿನ್ನ ಪತಿ ಬರುವ ಸಮಯವಾಗಿರಬೇಕು. ನಾನಿನ್ನು ಬರಲೇನಮ್ಮ? ಸರಿ ಅಲ್ಲ, ಹೋಗಿ ಬಾಣ. ನೋಡು ತಂಗಿ, ನಿನ್ನ ಅಣ್ಣ ತಂಗಿಯರ ಸಂಬಂಧ ಯಾವತ್ತೂ ಹೀಗೆ ಉಳಿಯಲ್ಲಮ್ಮ, ಕೊನೆಯವರೆಗೂ ಹೀಗೆ ಉಳಿಯಲ್ಲಮ್ಮ. ಹೌದಲ್ಲ, ಅಣ್ಣ ತಂಗಿಯರ ಸಂಬಂಧ ಬಹಳ ಪವಿತ್ರವಾದದ್ದು ಅಲ್ಲ. ಆಯ್ತು. ನೋಡಮ್ಮ, ನಾನು ನಿನ್ನ ಮದುವೆಯ ಸಮಯದಲ್ಲಿ ಊರಲ್ಲಿ ಇರಲಿಲ್ಲ.
ನಿನಗೆ ತವರು ಮನೆಯ ಕಾಣಿಕೆಯನ್ನು ಕೊಡಲು ನನ್ನಿಂದ ಆಗಲಿಲ್ಲ. ಅದಕ್ಕಾಗಿ ನನ್ನ ಹತ್ತಿರ ಒಂದು ಚಿನ್ನ ಉಂಗುರವಿದೆ, ಅದನ್ನು ನಿನಗೆ ಕಾಣಿಕೆಗೆ ಕೊಡ್ತೀನಿ, ಅದನ್ನು ತೆಗೆದುಕೊಳ್ಳಮ್ಮ. ಸರಿ. ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ, ಕಾಣಿಕೆ ತಂದ ಕಳ್ಳ ಕೈಗೆ ಬೆಳಗ್ಗೆ ತೊಡಸು ಕೊಡುವುದು ಉತ್ತಮ. ಏನ್ರಿ ಸ್ವಾಮಿ ಈ ನಿಮ್ಮ ಮಾತು? ಸ್ವಾಮಿ, ನಿನ್ನ ಸ್ವಾಮಿ ಬಹುದೂರ ಸಾಗಿ ಹೋದ. ಸಾವಿತ್ರಿ, ಮುಖಕ್ಕೆ ಮಸಿ ಬಳಿದುಕೊಳ್ಳುವ ಮಂಕ ನಾನಲ್ಲ. ನೀನು ಯಾವ ತರದ ಪರದೆ ಎಂದರೂ ಮುಚ್ಚಲಾರದು ನಿನ್ನ ಹಾದರ. ನಿನ್ನ ಹಿನ್ನೆಲೆ ನೆರೆಯದೆ ಹಿತೈಷಿಗಳಿಂದ ಹೆಣ್ಣು ನೀನೆಂದು ತಿಳಿದು ನಿನ್ನ ಕೈ ಹಿಡಿದದ್ದು ನನ್ನದೇ ತಪ್ಪು. ಹೀಗೆ ಮಾತನಾಡ್ತಾ ಇದ್ರ ನೋಡು, ಏನಂತ ಹೇಳಲಿ ನಾನು ನಿಮ್ಮ ಮುಂದೆ ರೀ. ನಾನು ನಿಮ್ಮ ಪತಿಗೆ ಯಾವತ್ತೂ ದ್ರೋಹ ಮಾಡುದಿಲ್ಲ. ನನ್ನ ನಂಬಿ. ಅವನು ನಿನ್ನ ಮೋಜಿನ ಮಾಜಿ ಪತಿ ಅಲ್ಲವೇ? ಅಂದೇ ನನಗೆ ಸಂಶಯ ಬಂದಿತ್ತು. ದಾರಿಯಲ್ಲಿ ಭೇಟಿಯಾದಾಗ ಅವನಿಗಾಗಿ ಮರೆಗೂ ನಿನ್ನ ಮುಖ ಕಂಡು ನನಗೇನು ಗೊತ್ತು, ಅವನು ನಿನ್ನ ನಲ್ಮೆ ನಲ್ಲನದು. ಅವರು ನನ್ನ ಪ್ರಿಯತಮನೂ ಅಲ್ಲ, ನನ್ನ ನಲ್ಲನೂ ಅಲ್ಲ. ಹಾಗಾದ್ರೆ ಬಗಲು ಮೊದಲು ಅವನು ಯಾರು ಸ್ವಾಮಿ? ಅದನ್ನು ನಾನು ಹೇಗೆ ಹೇಳಲಿ ಸ್ವಾಮಿ? ಹೇಳಲು ನಾಚಿಕೆ ಆಗುತ್ತದೆ. ನೀನಿಂದ ಹಲಗಂಟ ಹೆಣ್ಣೆಂದು ತಿಳಿದು ನಿನ್ನನ್ನು ಕೆಣಕಲು ಬಂದಿದ್ದ ಅಂದು ಆ ವಿಷಯ ಕಂಠ. ಅದಲ್ಲರಿಯದ ಹುಚ್ಚ ನಾನು ನಿನ್ನ ಕೈ ಹಿಡಿದೆ. ಇಲ್ಲ ಸ್ವಾಮಿ, ಇಲ್ಲ. ಅಂತ ಮಾತನ್ನು ಮಾತನಾಡಿ ನನ್ನ ಮನಸ್ಸು ನೋಯಿಸಬೇಡಿ. ದಯವಿಟ್ಟು ನಿಮಗೆ ಕೈ ಹಿಡಿದು ಹೇಳುತ್ತೇನೆ. ಸಾವಿತ್ರಿ, ಕಣ್ಣಾರೆ ಕಂಡಿರಲು ನಿಮ್ಮಿಬ್ಬರ ಕಪಟ ಕಾಮನಾಟಕವನ್ನು ಅದನ್ನು ಮುಚ್ಚಿಕೊಳ್ಳಲು ನೀನು ಯಾವ ತರದ ಪರ್ಯಾಯಗಳನ್ನು ಸಾಧ್ಯವಾಗಲಾರದು. ಮಾತನಾಡ್ತಾ ಇದ್ದೀರ ಸ್ವಾಮಿ, ಮಾತನಾಡ್ತೀರ. ಹೇಗೆ ಹೇಳಲಿ ನಿಮ್ಮ ಮಾತನ್ನು? ನೀವು ನನ್ನ ಕೊರಳಿಗೆ ಕೈಯಾರೆ ತಾಳಿ ಕಟ್ಟಿದ್ರ. ನಿಮಗೆ ಮೋಸ ಮಾಡುವಂತ ಹೆಣ್ಣು ನನ್ನಲ್ಲ ರೀ. ಸಾವಿತ್ರಿ, ನಾನಾಗಿ ನಿನ್ನನ್ನು ಬಲವಂತವಾಗಿ ಮದುವೆ ಮಾಡಿಕೊಂಡಿಲ್ಲ. ನೀನಾಗಿ ಅನಾಥೆಯನ್ನು ನನ್ನ ನಡಗರಿಗೆ ಪ್ರೇಮ ಭಿಕ್ಷೆ ಬೇಡಿದಾಗ ನನ್ನಿಂದ ಒಂದು ಹೆಣ್ಣಿನ ಬಾಳು ಉದ್ಧಾರವಾಗಲಿ, ಜೊತೆಗೆ ಬಾಳು ಬಳಿ ಬೆಳೆಯಲೆಂಬ ಸದ್ಭಾವನೆಯಿಂದ ನನ್ನ ಕೈ ಹಿಡಿದ್ರಿ. ಆದರೆ ಕೈಯಿಂದ ಬಿಟ್ಟು ಬಿಡದೆ ನಿನ್ನ ದುರಾಚಾರ ಕಂಡು. ಮಾತನಾಡಬೇಡಿ ಸ್ವಾಮಿ, ಮಾತನಾಡಬೇಡಿ. ಕೊರಳಿಗೆ ತಾಳಿ ಕಟ್ಟಿ ಅಗ್ನಿ ಸಾಕ್ಷಿಯಾಗಿ ನೀವೇ ನನ್ನ ಪತಿ ಅಂತ ನಾನು ನನ್ನ ಮನದಲ್ಲಿ ಆರಾಧಿಸ್ತೀನಿ. ದಯವಿಟ್ಟು ನನ್ನ ಮೇಲೆ ಅನುಮಾನ ಪಡೆಯಬೇಡಿ ಸ್ವಾಮಿ. ಈ ದೇಹ ನಿಮ್ಮನ್ನ ಹೊರತು ಅನ್ಯ ಪುರುಷರಲ್ಲ ಸ್ವಾಮಿ, ಅನ್ಯ ಪುರುಷರಿಗೆಲ್ಲ. ಆಶ್ರಯ ನಿನ್ನಂತ ಹೆಣ್ಣಿಗೆ ಬೇಕಾದವರು ಆಶ್ರಯ ಕೊಡುತ್ತಾರೆ. ಆ ಕಟ್ಟಿದ ತಾಳಿ ಬಿಚ್ಚಿ ಬೀಸಾಕಿ ಸ್ವಾಮಿ, ಅಗ್ನಿ ಸಾಕ್ಷಿಯಾಗಿ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ರ. ಅದು ತಾಳಿ ನೀವು ಹಣ್ಣುಕೊಂಡು ಬಿಟ್ಟಿರಲಿಲ್ಲ ಸ್ವಾಮಿ, ಕಿತ್ತುಕೊಂಡು ಬಿಟ್ಟಿದ್ರಲ್ಲ ಸ್ವಾಮಿ. ತಾಳಿ ಕಟ್ಟಿಸ್ಕೊಂಡು ನಿಮ್ಮೊಂದಿಗೆ ಸಂಸಾರ ಮಾಡೋದ ಎಷ್ಟನ್ನು ಕನಸು ಕಟ್ಟಿಕೊಂಡಿದ್ದೆ ನಾನು. ಆ ಕನಸನ್ನು ನುಚ್ಚುನೂರಾಗಿ ಮಾಡಿ ನೋಡಿ ಸ್ವಾಮಿ. ಮನದಲ್ಲಿ ಆಸೆಯ ಬೇರೆ, ಅದು ಕಣ್ಣಿ ನಡೆಯುವುದು ಬೇರೆ. ಮನದಲ್ಲಿ ಆಸೆಯ ಬೇರೆ, ಅದು ಕಣ್ಣಿ ನಡೆಯುವುದು ಬೇರೆ. ಬುದ್ಧಿ ಬರಹ ಕವಿತೆ ಬೇರೆ, ಆ ಕವಿತೆ ರಾಗ ಬೇರೆ. ನೀ ನಡುವ ಹಾದಿ ಬೇರೆ, ಮುಂದೇನು ಕಾಣಲ. ಮನದಲ್ಲಿ ಆಸೆ ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ.
ಅಪವಿತ್ರತೆ ಬರಬಾರದು. ನನ್ನ ಅಣ್ಣ ಅಂತ ಹೇಳಿಕೊಳ್ಳಲು ನನ್ನ ಪತಿ ನನ್ನ ಹತ್ರ ಆಗಲಿಲ್ಲ. ಹೇಳಬಾರ್ದಂತ ನನ್ನ ಅಣ್ಣ ನನ್ನ ಹತ್ರ ವಚನ ತೆಗೆದುಕೊಂಡಿದ್ದಾನೆ. ಹಾಗೆ ಇಂಥ ಶಿಕ್ಷೆ ಕೊಟ್ಟಿಲ್ಲ ನನಗೆ. ಅಣ್ಣ ಅಂತ ಹೇಳಲು ನನ್ನ ಪತಿಯ ಮುಂದೆ ನನಗೆ ಆಗಲಿಲ್ಲ. ತಂದೆ, ನನಗೆ ಬಂದ ಸ್ಥಿತಿ ಯಾವ ಹೆಣ್ಣಿಗೂ ಬರಬಾರದು. ಯಾವ ಜನ್ಮದಲ್ಲಿ ಮಾಡಿದ ಪಾಪ ಹೋಯಿತು. ಇವಾಗ ನನಗೆ ಬೆನ್ನತ್ತಿ ಕಾಡ್ತಾ ಇದೆ. ಈ ತಂಗಿಯ ಕೂಗು ನಿನಗೆ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲ. ಕೊನೆಯದಾಗಿ ನಿನ್ನ ಮುಖ ನೋಡಬೇಕಂತ ನನ್ನ ಮನದಲ್ಲಿ ಆಶೆ. ಮನದಲ್ಲಿ ಆಶೆನು ಹೊತ್ತುಕೊಂಡು ಎಷ್ಟು ದಿನ ಅಂತ ಆ ಗಂಟಲು ಕಟ್ಟಿಕೊಂಡು ಇರಬೇಕು. ನನ್ನಿಂದ ವಚನ ತೆಗೆದುಕೊಂಡು ನೀನು ಬಹಳ ತಪ್ಪು ಮಾಡಿಬಿಟ್ಟೆ. ಈಗ ನಾನು ದಿಕ್ಕಿಲ್ಲದ ಹಕ್ಕಿಯಂತೆ ಮರಣ ಹೊಂದಬೇಕಾಯ್ತಲ್ಲ. ಮರಣ ಹೊಂದಬೇಕಾಯ್ತು. ಮಂಜುಳಾ, ಎತ್ತ ಕಡೆಗೆ ಸಾಗಿದೆ ನಮ್ಮ ಪ್ರಯಾಣ? ಸಂಪನ್ನರಾದ ನಿಮ್ಮ ಕಡೆಗೆ ಸಾಗಿತು. ಅದೇನೆ ಮತ್ತೆ ಪ್ರಾರಂಭಿಸಿದಿರಾ ನಿಮ್ಮ ಬಿಸಿನೆಸ್? ಯಾರು ಹೇಳುತ್ತಾರೆ? ನಮ್ಮ ಮನೆಗೆ ಇರುವ ಕನ್ನಡಿ ಹೇಳುತ್ತೆ. ಅವತ್ತು ನಮ್ಮ ಮನೆಗೆ ಬಂದು ಕಳವು ಮಾಡಿಕೊಂಡು ಹೋಗಿದ್ದು ನಿಜ ತಾನೆ? ಏನು ಮಾಡಲಿ ಮಂಜುಳಾ, ಕಷ್ಟಪಟ್ಟು ಹೇಳಿದ ಕಸವನ್ನು ಬಿಡಬೇಕೆಂದರೆ ಸ್ವಲ್ಪ ಕಷ್ಟ. ಎಷ್ಟು ಹೇಳಿದರೂ ಕೇಳಲಲ್ಲದು, ಕಳವು ಮಾಡುವುದನ್ನು ಬಿಡಲಲ್ಲ. ಮತ್ತೊಮ್ಮೆ ಕೈಗೆ ಕಬ್ಬಿಣ ಹಾಕಿದಾಗ ಬಿಡುವುದು ನಿಮ್ಮ ಕಾಯಕ. ಹೋಗಲಿ ಮಂಜುಳಾ, ಕಷ್ಟಪಟ್ಟು ಹೇಳಿದ ಕಸವನ್ನು ಬಿಡಬೇಕೆಂದರೆ ಸ್ವಲ್ಪ ಕಷ್ಟವಾಗುತ್ತೆ. ನಾನು ನಿಮ್ಮ ತಂದೆಯವರನ್ನ ನೌಕರಿ ಬಗ್ಗೆ ಕೇಳಿದರೆ ಅವರೇನು ಒಪ್ಪಿಬೋದು. ಆದ್ರೆ ನೀವು ಅಂದ್ರೆ ಕತ್ತರಿ ಕಸಬು ಬಿಡಬೇಕಲ್ಲ ಅಂದ್ರೆ ಏನು? ನೋಡು ಮಂಜುಳಾ, ನನಗೂ ಕಳ್ಳತನ ಬಿಡಬೇಕು, ಒಳ್ಳೆಯವನಾಗಿ ಬಾಳಬೇಕೆಂಬ ಆಸೆ ಬಲವಾಗಿ ಆಗುತ್ತದೆ. ಆದರೆ ನಿಮ್ಮ ತಂದೆಯವರು ಒಪ್ಪಿದರೆ ಹಿಂದೆ ಈ ಕಳ್ಳತನ ಕಾಯಕ ಬಿಟ್ಟು ಬಿಡುತ್ತೇನೆ. ಹಾಗಾದ್ರೆ ಆ ಕಾಯಕ ಬಿಡ್ತೀನಿ ಅಂತ ನನ್ನ ಮೇಲೆ ಆಣೆ ಮಾಡಿ ಹೇಳಿ. ನಿನ್ನಾಣೆ ನನ್ನಾಣೆ, ನನ್ನ ಹೆತ್ತವರಾಣೆ. ಹಿಂದಿನಿಂದ ನಾನು ಕಳ್ಳತನ ಬಿಟ್ಟು ಬಿಟ್ಟೆ. ಕೊಡಿ, ಅವತ್ತು ಕದ್ದುಕೊಂಡು ಹೋಗಲ್ಲ ಆ ಹಾರ. ಓ ಉಂಗುರ, ಅದನ್ನು ನನ್ನ ತಂಗಿಯ ಕಾಂತೆಗೆ ಕೊಟ್ಟಿದ್ದೇನೆ. ಅವರ ಕೈಯಲ್ಲೇ ಇದೆ. ಹಾಗಿದ್ರೆ ಅವ್ರ ಹತ್ರನೇ ಇದೆ. ಈ ಸಮಯದಲ್ಲಿ ನಾವಿಬ್ಬರು ಸೇರಿಬಿಡಿ, ಹಾಡಿಗೆ Thank you.
ಮಾತಿಗೂ ನಮಸ್ಕಾರ ಮ್ಯಾನೇಜರ್. ತಾವು ಪೊಲೀಸ್ ಸ್ಟೇಷನ್ಗೆ ಹೋದ ಕೆಲಸವೇನಾಯಿತು? ಎಲ್ಲ ಕಡೆ ಶೋಧಿಸಲಾಗಿ ಕಳ್ಳನ ಪತ್ತೆಯಾಗಿಲ್ಲ ಅಂತ ಹೇಳಿದ್ರು. ಆದರೂ ಕೂಡ ನಾನು ಕಳ್ಳ ಯಾರು ಎಂಬುದನ್ನು ಕಂಡು ಹಿಡಿದಿದ್ದೇನೆ. ನೋಡಿ ಶ್ರೀಮಂತರೇ, ಆ ಕಳ್ಳ ಬರೀ ನಿಮ್ಮ ಸಂಪತ್ತನ್ನು ಮಾತ್ರ ಕಳ್ಳತನ ಮಾಡಿಲ್ಲ, ನಿಮ್ಮ ಮಗಳ ಮನಸ್ಸನ್ನು ಕೂಡ ಕದ್ದಿದ್ದಾನೆ. ಏನು ಹೇಳುತ್ತಿರುವಿರಿ ಮ್ಯಾನೇಜರ್? ಅವನು ಹೇಳಿ ನನ್ನ ಮಗಳ ಮನಸ್ಸನ್ನು ಕದ್ದವನು. ಅರೆ ಕ್ಷಣದಲ್ಲಿ ಅವನನ್ನು ಸುಡಿಸಿಬಿಡುತ್ತೇನೆ. ಗಾಬರಿಯಾಗಬೇಡಿ ಶ್ರೀಮಂತರೇ. ಪ್ರೀತಿಯಿಂದ ನಾಯಿಯನ್ನು ಸಾಕಿದಾಗ ಅದು ಅಡುಗೆ ಮನೆಗೆ ಹೋದಾಗ ಅದನ್ನು ಹೊಡೆಯಲು ಹೋದರೆ ಕಚ್ಚದೆ ಬಿಡದು. ಅಂದರೆ ನಿನ್ನ ಮಾತಿನ ಅರ್ಥವೇ ನನಗಾಗದು. ಗೌರವದಿಂದ ಈ ಸಮಾಜದಲ್ಲಿ ಬದುಕುತ್ತಿರುವ ನಿಮ್ಮ ಮುಖಕ್ಕೆ ಮಸಿಯನ್ನು ಬಳಿಯಲು ಹೊರಟಿದ್ದಾಳೆಯೋ ನಿಮ್ಮ ಮಗಳು ಮಂಜುಳಾ. ವಿಷಕಂಠ! ಶಾಂತರಾಗಿ ಶ್ರೀಮಂತರೇ, ನಾನು ಕಣ್ಣಾರೆ ಕಂಡು ಬಂದಿದ್ದೇನೆ ಆ ಜಗದೀಶ ಮತ್ತು ಮಂಜುಳ ಚಕ್ಕಂದ ಆಡುವುದನ್ನು. ನೋಡಿ ಶ್ರೀಮಂತರೇ, ಮಾಣಿಕ್ಯ ಈಗ ಮಂಗನ ಕೈ ಸೇರಿದೆ. ಆ ಮಾಣಿಕ್ಯವನ್ನು ಮಂಗ ನುಂಗುವುದಕ್ಕಿಂತ ಮೊದಲು ನಾನು ಜೋಪಾನವಾಗಿಟ್ಟುಕೊಳ್ಳಿ. ನಾನಿನ್ನು ಬರುತ್ತೇನೆ. ಮ್ಯಾನೇಜರ್ ವಿಷಕಂಠ ಹೇಳುವ ಮಾತು ನಿಜವೇ? ನಮ್ಮದೇ ಕೋಗಿಲೆಯು ಕಾಗೆಯನ್ನು ರಾಗ ಬಯಸಿದಂತೆ ನನ್ನ ಮುಟ್ಟು ಮಗಳು ಜಗದೀಶನನ್ನು. ಹಾಗಾದರೆ ಮ್ಯಾನೇಜರ್ ವಿಷಕಂಠ ಹೇಳುವ ಮಾತು ಸುಳ್ಳೆ? ಇಲ್ಲ, ಅದುವೇ ನಿಜ ಸಂಗತಿ. ಅಂದಾಗಲೇ ಅಂದು ಬಂದು ಅಪ್ಪ ಜಗದೀಶನಿಗೊಂದು ನೌಕರಿ ಕೊಡು ಎಂದು ಕೇಳಿದಳು. ಇರಲಿ, ಮನೆಗಾದರೂ ಬರಲಿ, ವಿಚಾರ ಮಾಡುತ್ತೇನೆ. ಕೂತ್ಕೊಳ್ಳಿ, ನಿಮ್ಗೋಸ್ಕರ ಕಾಫಿ ತರ್ತೀನಿ. ನಮಸ್ಕಾರ ಸಾಹುಕಾರ. ನಮಸ್ಕಾರ. ಬೆಂಕಿ ಹಚ್ಚು ನಿನ್ನ ನಮಸ್ಕಾರಕ್ಕೆ. ಜಗದೀಶ, ನಿನ್ನ ಕಳ್ಳತನದ ಕಪಟತನದಿಂದ ಅದೆಷ್ಟು ಮನೆ ಮುರಿದಿರಿಯೋ? ಸಾಹುಕಾರ್ರಿ, ನಿಮಗಿಂತ ಚಿಕ್ಕವನಾದರೂ ನಾನೊಂದು ಮಾತು ಹೇಳುತ್ತೇನೆ, ತಾವು ತಪ್ಪು ಭಾವಿಸಬೇಡಿ. ಪ್ರೀತಿ ಆಸ್ತಿ ಅಂತಸ್ತಿಗೂ ಅಂತರವಿದೆ, ಪ್ರೀತಿ ಮಾತ್ರ ಶಾಶ್ವತವಾದದ್ದು. ಹೌದು ಅಪ್ಪಾಜಿ, ಇಷ್ಟು ದಿನ ಅವರ ತಂದೆ ತಂಗಿಗಾಗಿ ತುಂಬಾನೇ ಕಳ್ಳತನವನ್ನು ಮಾಡಿದ್ದಾರೆ. ಆದ್ರೆ ಇನ್ನು ಮುಂದೆ ನಾನು ಕಳ್ಳತನ ಮಾಡ್ತೀನಿ ಅಂತ ನನಗೆ ಭಾಷೆ ಕೂಡ ಕೊಟ್ಟಿದ್ದಾರೆ. ದಯವಿಟ್ಟು ನಮ್ಮಿಬ್ಬರನ್ನು ಒಪ್ಪಿಕೊಳ್ಳಿ. ಹೌದು, ಕಳ್ಳತನ ಬಿಟ್ಟಿದ್ದಾನೆ. ಶ್ರೀಮಂತನ ಪುತ್ರಿಯ ಮಳ್ಳನ್ನು ಮಾಡಿ ನನ್ನ ಮನತನಕ್ಕೆ ಮಸಿ ಬಳಿಯಲು ಯತ್ನಿಸಿದ್ದಾನೆ. ಜಗದೀಶ, ನೀನೇ ವಿಚಾರ ಮಾಡು. ನೀನು ಯಾರು? ನಿನ್ನ ಅಂತಸ್ತೇನೋ? ಮಂಜು ಯಾರು? ಅವಳ ಅಂತಸ್ತೇನೋ? ಹುಣ್ಣಿನ ಚಂದ್ರನನ್ನು ನೋಡಿ ಸಂತೋಷ ಪಡಬೇಕಷ್ಟೇ, ಮುಟ್ಟಲು ಹೋದರೆ ಸುಟ್ಟು ಹೋಯ. ಹೌದಪ್ಪಾಜಿ, ನಾನು ಅವನ್ನ ಮನಸ್ಸಾಗಿ ಪ್ರೀತಿಸ್ತಿದ್ದೀನಿ. ನೋಡಿ, ಈ ನಿಮ್ಮ ಆಸ್ತಿ ಅಂತಸ್ತು ಅದ್ಯಾವುದು ನನಗೆ ಬೇಕಾಗಿಲ್ಲ. ನಾನು ಅವರೊಂದಿಗೆ ಹೋಗುದೇ ಇದೇ ಕರೆಕ್ಟ್. ನೋಡು ಮಂಜುಳಾ, ನಿನ್ನವರ ಉಪದೇಶ ನನಗೆ ಬೇಕಾಗಿಲ್ಲ. ಜಗದೀಶ, ಸುಮ್ಮನ ಮಾತು ಕೇಳು. ತೆಗೆದುಕೋ ಹಣವನ್ನು, ಎಲ್ಲಿಯಾದರೂ ಹೋಗಿ ಸುಖ ಸಂತೋಷದಿಂದ ಕಾಲ ಕಳೆ. ಕಳ್ಳನಾದ ನಿನ್ನನ್ನು ನನ್ನ ಮನೆಯಲ್ಲಿ ಅಡಿಯಲು ನಾನು ಎಂದಿಗೂ ಸ್ಥಾನ ಕೊಡಲಾರೆ. ಸಾಹುಕಾರ, ಈಗ ನೀವು ಕೊಡುತ್ತಿರುವ ಈ ಹಣ ನಿಮ್ಮ ಶ್ರೀಮಂತಿಗೆ ಪ್ರದರ್ಶನ ಮಾಡೋದು. ಪ್ರೀತಿ ಪ್ರೇಮ ಮಾರ್ಕೆಟ್ಟಿನಲ್ಲಿ ಸಿಗುವ ವಸ್ತುವಾಗಿದ್ದರೆ ಅದನ್ನು ಸುಲಭವಾಗಿ ಕೊಂಡುಕೊಳ್ಳುತ್ತಿದ್ದೆ. ಈಗ ನೀವು ಕೊಟ್ಟ ಈ ಹಣದಿಂದ ನಾನು ಮನಸ್ಸು ಮಾಡಿದರೆ ಒಂದೇ ಒಂದು ನಿಮಿಷದಲ್ಲಿ ಇದರ 10 ಪಟ್ಟು ಹಣ ಸಂದಾಯವಾಗುತ್ತದೆ ನನ್ನ ಕೈ ಕತ್ತರಿಯಿಂದ. ಕಳ್ಳತನ ಬಿಡಬೇಕು, ಒಳ್ಳೆಯವನಾಗಿ ಬಾಳಬೇಕೆಂದು ನಿಮ್ಮ ಮಗಳು ನನ್ನನ್ನು ಆಣೆ ಮಾಡಿಸಿ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾಳೆ. ಇನ್ನು ಮುಂದೆ ನಾನು ಕಳ್ಳತನ ಬಿಟ್ಟು ಬಿಟ್ಟಿದ್ದೇನೆ, ಒಳ್ಳೆಯವನಾಗಿ ಬಾಳುತ್ತೇನೆ. ಇದರ ಮೇಲೆ ನಿಮ್ಮಿಷ್ಟ ತೆಗೆದುಕೊಳ್ಳಿ ನಿಮ್ಮ ಹಣ. ನಾನು ನಿಮ್ ಜೊತೆ ಈ ಅಂತಃಪುರದ ಅರಸಿ ನೀನು ಆ ಭಿಕ್ಷುಕನಿಗಾಗಿ ಬೆಂಬತ್ತಿ ಹೋಗುವೆಯಾ? ನಾನು ಜಗದೀಶನ್ ಜೊತೆನೆ ಹೋಗ್ತೀನಿ. ನೋಡಮ್ಮ ಮಂಜುಳ, ಈ ನಿನ್ನ ತಂದೆಯನ್ನು ಬಿಟ್ಟು
ನೀನು ದೂರ ಹೋಗುವೆಯಾ? ಈಗಲಾದ್ರೂ ಗೊತ್ತಾಯ್ತಲ್ವೇ ನನಗೆ ನಿಮ್ಗಿಂತಲೂ ಆ ಜಗದೀಶನೇ ಹೆಚ್ಚು. ದಯವಿಟ್ಟು ನಾನು ಅವನೊಂದಿಗೆ ಹೋಗ್ತೀನಿ. ನೋಡಮ್ಮ, ನೀನವನ ಸತಿಯಾಗುವ ಮುನ್ನವೇ ನಾನು ಸತ್ತು ಹೋಗುವೆ. ಇನ್ನೊಬ್ಬ ಮಗಳ ಸಂತೋಷ ಕಾಣದೆ ಈ ರೀತಿ ಸತ್ತು ಹೋಗ್ತೀನಿ ಅಂತ ಹೇಳಿದ್ರೆ ನಾನೇ ನನ್ನ ಕೈಯಾರೆ ಮಾಡಿ ಹಾಕಿ ಹೋಗ್ತೀನಿ. ಜನ್ಮ ಕೊಟ್ಟ ಸಾಕಿ ಸಲುವಿದ ಪಿತನ ಮೇಲೆ ನಿನಗೆ ಇಷ್ಟೊಂದು ಮತ್ಸರ. ನೀನು ಹೆಣ್ಣಲ್ಲ, ಹೆಮ್ಮಾರೆ. ನನ್ನ ಮನೆಯಲ್ಲಿ ಅರಕ್ಷಣೆ ಕೂಡ ನಿಲ್ಲದೆ ಹೊರಟು ನನ್ನ ಮನೆ. ಅಪ್ಪಾಜಿ, ಮಗಳ ಸುಖ ನೋಡ್ದೆ ನನ್ನ ಆಸ್ತಿ ಅಂತಸ್ತು ಹೆಚ್ಚು ಅಂತ ನೀವು ಹೇಳ್ತಾ ಇದ್ರಲ್ಲ. ನಿಮ್ಮಂತ ತಂದೆ ಜೊತೆ ಬದುಕೋದಕ್ಕಿಂತ ಅಂತ ಜಗದೀಶನೊಂದಿಗೆ ನಾನು ಬದುಕ್ತೀನಿ, ಬರ್ತೀನಿ. ನಿಲ್ಲು ಮಂಜುಳ, ಹಳೆದ ತೊರೆದು ಹೋಗುದಿರು ಮಂಜುಳ. ಅಪ್ಪಾಜಿ, ನಾನ್ ಬರ್ತೀನಿ ಅಂದಿದ್ದು ಈಗಲ್ಲ, ಮುಂದೊಂದು ದಿನ ಈ ಆಸ್ತಿ ಎಲ್ಲ ಅನಾಥಾಶ್ರಮಕ್ಕೆ ಹಸ್ತೀನಿ. ಅದಕ್ಕೋಸ್ಕರ ಬರ್ತೀನಿ. ಬಾಯ್. ಗೇಟ್ದಾಗ ಹಾದ್ರಿ ಯಾವ್ದೋ ಒಂದು ಶೋಕ ಟಿಕೆಟ್ ತಗೊಳಕತ್ತಾರೆ, ಅದಕ್ಕೆ ಅವ್ರನ್ನ ಹಾದ್ರ ನೋಡ್ರಿ. ಏ ಬೇಕೆ ತಲೆ ಬೀಳಿಸ್ಬೇಡ, ಹೋಗು ನಿನ್ನ ಕೆಲಸ ನೋಡ್ಕೋಗು. ಚಿಮಣಿ ರವಾ ಸಕ್ಕರೆ ಮ್ಯಾಲೆ ಲೆಕ್ಕ ಹುಷಾರ್ರಿ. ಒಪ್ಸಿದ್ದಾರೆ. ಅದ ಖಾತೆದಾಗ ಬೇಕು ಅಥವಾ ಭಾಳ ಖಾತೆದಾಗ ಬೇಕು? ಎರಡರಲ್ಲೂ ಬರೀ. ಆಯ್ತು ನೋಡಿ. ಏಯ್ ಬಸೆಟ್ಟಿ, ಬಾಯಿಲಿ. ಯಾರಿಗೂ ತಿಳಿಯದಂತೆ ಮಂಜುಳ ಎಲ್ಲಿಗೆ ಹೋಗಿದ್ದಾಳೆ ಅಂತ ನೋಡ್ಕೊಂಡು ಬಾ. ಆಯ್ತು ನೋಡಿ. ಈ ದೊಡ್ಡವ್ರ ಮನೆಯವ್ರ ಸಾಬ್ರ ನಮಗೆ ಅದಕ್ರಿ ಅಲ್ಲಿ ಸಾವುಕಾರ ಮಂಜುಳ ಹೋಗ್ಬೇಕಂತ ಹೋಗು, ಬಾರ್ಬೇಕಂತ ಬರೋದು. ಛೇ, ಈಗೇನು ಮಾಡಲಿ? ಮಗಳ ಮನಸ್ಸಿನ ವಿರುದ್ಧ ನಡೆದುಕೊಳ್ಳಲಿ ಅಥವಾ ಒಬ್ಬ ಕಳ್ಳನಿಗೆ ನನ್ನ ಮಗಳನ್ನು ಕಟ್ಟಿದ ಕಟುಕ ನಾನಾಗಲಿ? ಹಾಗಾದರೆ ಏನು ಮಾಡಬೇಕು? ಬೇಕಾದಷ್ಟು ಹಣ ಹೋದರೂ ಚಿಂತೆ ಇಲ್ಲ, ಮೊದಲು ಆ ಜಗದೀಶನನ್ನೇ ಮುಗಿಸಬೇಕು. ಹೌದು, ಅವನೇ ನನ್ನ ಮಗಳನ್ನು ಮನಸ್ಸ ಕೆಡಿಸಿದ್ದಾನೆ. ಅವನನ್ನೇ ಮುಗಿಸಿಬಿಟ್ಟರೆ ನನ್ನ ಮಗಳು ತಾನಾಗಿಯೇ ನನ್ನ ದಾರಿಗೆ ಬರುತ್ತಾಳೆ. ಹೌದು, ಹಾಗೆಯೇ ಮಾಡಬೇಕು. ಕಲ್ಲೆಲ್ಲ ಕಲ್ಲಿಟ್ಟ ಜಜ್ಜಿದಿ ಗೆಳತಿ ಮುಚ್ಚಾಗುವಂಗ ಮನಸ್ಸ. ಕಲ್ಲೆಲ್ಲ ಕಲ್ಲಿಟ್ಟ ಜಜ್ಜಿದಿ ಗೆಳತಿ ಮುಚ್ಚಾಗುವಂಗ ಮನಸ್ಸ. ಏನೇನ ಕಟ್ಕೊಂಡ ಗೊತ್ತಿದೆ ನಿನ್ನ ಬಗ್ಗೆ ದೊಡ್ಡ ದೊಡ್ಡ ಕನಸ, ದೊಡ್ಡ ದೊಡ್ಡ ಕನಸ. ದಿಯಕ್ಕಿ ಹಾಕತಾರ ಯಾರ ಹೆಸರನ್ನ ಹಾಕತಾರ ಊರ ಬಿಟ್ಟು ಹಿಂಗ ಸಿಗ್ನಲ್ ದಾಟಿ ಹೋಗುದು ಚಲೋ ಅಲ್ಲ ರತ್ನ. ನಿನಗಾಗಿ ಪರಿತಪಿಸಿಕೊಂಡಿರುವ ಈ ದಿಲೀಪ್ ಡಾರ್ಲಿಂಗ್ ಅನ್ನು ಒಮ್ಮೆ ಕಣ್ಣಾರೆ ನೋಡು ರತ್ನ. ನೋಡ್ರಿ, ಇವತ್ತಿಂದ ನೀವು ನನಗ್ ಡಾರ್ಲಿಂಗ್ ಅನ್ನಂಗಿಲ್ಲ, ನಾನ್ ನಿಮಗ್ ಡಾರ್ಲಿಂಗ್ ಅನ್ನಂಗಿಲ್ಲ. ನಮ್ ಬ್ಯಾಟ್ರಿ ಇವತ್ತಿಂದ ಕ್ಲೋಸ್. ಯಾಕೆ ಯಾಕೋ ನಮ್ ಬೇಬಿಡೆ ಚೇಂಜ್ ಅಂತಂದ್ರೆ ಯಾಕೆ ರತ್ನ ಸ್ಟಾರ್ ಆಗಿ
ದ್ವೇಷ ಹಿಂಗ್ಯಾಕೆ ಗಿಚ್ ಗಿಚ್ ಕಾಣುವಾಯ್ತು ಯಾರ್ಯಾರಂದ್ರೆ ಹೇಳ ಮತ್ತ ಯಾಕಂದ್ರೆ ಏನ ನಮ್ಮಪ್ಪ ಬಂದ ನನ್ನ ಮಗಳ ನಿಮ್ಮ ಮಗ ಕೊಡ್ತಂದ್ರ ನಿಮ್ಮಪ್ಪ ಹಿಂಗೆ ಮಾತಾಡ್ಯಾನಂತ ಅದಕ್ಕ ನಾ ನಿಮ್ಗ ಇವತ್ತಿನ ಬ್ಯಾಡ ಬ್ಯಾಡ ಅಂತ ನಿರ್ಧಾರ ಮಾಡೇನಿ ನೋಡ್. ನಮ್ಮ ಅಪ್ಪ ಅಂದ ಅಲ ಪುತ್ರ ದ್ರೋಹಿ ಮುತ್ತಿನಂತ ಸೊಸೆಗೆ ಮನ ಬಂದಂತೆ ಮಾತನಾಡುವೆ ಆ ಮುಟ್ಟಾಳ ರತ್ನ ಯಾನಂದ ಹೇಳವ ನೋಡ ನಿಮ್ಮ ಅಪ್ಪ ಇದ್ಲ್ಯಾ ನಮ್ಮ ಅಪ್ಪ ಹೆಂಗ್ ಬೇಕಾದ ಮಾತಾಡ್ಯಾನ ನಾಲ್ಕು ಒಟ್ಟ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ನೋಡಿ ನೀನು ಮದುವೆನ ನೋಡು ರತ್ನ ಇಷ್ಟಕ ದಾರಿ ಬಿಡು ಅಂತ ಹೇಳಿ ಹೊಟ್ಟದಿ ಯಾವ ದಾರಿ ವಿಷಯ ನಡಿ ನಮ್ಮ ಅಪ್ಪಗೊಂದು 50,000 ರೂಪಾಯಿ ಕೊಟ್ರ ಆತು ಬೈದಿನಿ ಮುಗ್ದಂಗ ಹೆಂಗತ್ಯಾ ಆಯ್ತು ಬಿಡ ಮಸ್ತ್ ನೋಡಿ ಜಡ್ ನೋಡು ಕಲ್ಯಾಣ ಕೆಲಸದಿಂದ ನಮ್ದು ನಿಮ್ದು ಖರ್ಚಾಗುವ ಅದಕ್ಕೆ ನಾ ಡೂಪ್ಲಿಕೇಟ್ ಚೀಲಿ ಒಂದು ಮಾಡ್ಯ ಚೀಲಿ ಡೂಪ್ಲಿಕೇಟ್ ಮಾಡಿಸಿದ್ದೀಯ ತಗದ 50,000 ರೂಪಾಯಿ ತಗೊಂಬಂದು ನಿಮ್ಮ ಮಾಪನ ಕೈ ಕೊಟ್ಟು ನಿಮ್ಮ ಮಾಪಿದ್ದ ಹೋದ್ ನಾ ಮಾಪನ ಕೈ ಕೊಡ್ತಾನ ಆಗ ನಿಮ್ಮ ಅಪ್ಪ ಒಂದು 2,000 ಇಟ್ಕೊಂಡು ಕೊಟ್ಟಲ್ಲ ಮತ್ತೆ ಮೊದಲ ಆಸ್ಪತ್ರೆ ಸುಳಿ ಮಗ ಅದಾನ ಹಂಗೆಲ್ಲ ಅಣಬೇಡ ನಮ್ಮ ಅಪ್ಪನ ಕೈ ನಿನ್ನ ನಂಗೆ ಗೊತ್ತಿಲ್ಲ ನನ್ನ ಮದುವೆ ಆದ ನಂತರ ಗೊತ್ತಾಗತ್ತೆ ನಮ್ಮ ಅಪ್ಪನ ಕೈ ಹೆಂಗೈತೆ ಅಂತ ಹೇಳಿ ನೋಡ ಹೋಗುದು ಹೊಟ್ಟಿದೆ ಹೋಗಲ್ಲಕ್ಕ ಯಾವ ನಿನ್ನ ಮಗ ನನಗೆ ನೋಡ್ಬೇಕು ಅನ್ಸಂಗತೈತಿ ನೋಡೋದಿ ಹಂಗ ಅನಿಸ್ಲಾಯ್ತು ಈ ಕರೆ ನನಗೂ ನೀ ಬಂದ ಅಂತ ಹಂಗೆ ಅನಿಸ್ಲಾಯ್ತು ಯಾಕಂದ್ರೆ ನನ್ನ ಮುಖದಾಗ ಕರೆಂಟ್ ಐತಿ ಕರೆಂಟ್ ಇನ್ನ ಪಾಸ್ ಮಾಡಿದ ಮಾಂಡ ನೋಡಿ ಪಟ್ಟ ಲೈಟ್ ಹೈತೆ ಬಿಡ್ತಾವ ಅಂತ ಕರೆಂಟ್ ಇನ್ನ ಹೊಡಸ್ಬೇಡ ಇನ್ನ ಬಾ ಸಗಣಕ್ಕೆ ನಡಿ ರತ್ನ ಹೋಗೋಣ ಹೋಗೋಣ ನಡಿ ಮತ್ತೆ ನೋಡಿ ಹೇಳತೀನಿ ಗೆಳತಿ ದೊಡ್ಡ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ 1 2 3 ಮಾರಿ ನೋಡಂಗ ಆಗಿದ್ದೀಯೇ ನಿನ್ನ ಮಾರಿ ನೋಡಂಗ ಆಗಿದ್ದೀಯೇ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿಯೇ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿಯೇ ಶುರುವಾದ ಪ್ರೀತಿಯ ಮನಸ್ಸಿನ್ಯಾಗ ಮನಿ ಮಾಡಿದೀಯ ಎರಡು ದೇಹ ಒಂದು ಜೀವ ಜೋಡಿಯಾಗಿ ಬರುತ್ತೈತೆ ಕಣ್ಣಿನೊಳಗ ಶುರುವಾದ ಪ್ರೀತಿಯ ಮನಸ್ಸಿನ್ಯಾಗ ಮನಿ ಮಾಡೈತೆ ಎರಡು ದೇಹ ಒಂದು ಜೀವ ಪ್ರೇಮವಾಗಿ ಬರುತ್ತೈತೆ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ಹೆಂಗಿರತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ಹೆಂಗಿರತಿ ಮಾರಿ ನೋಡಂಗ ಆಗಿದೆಯೇ ಹುಡುಗಲ್ಲಿ ಸಿಗತಿ ನನ್ನ ಜೊತೆ ಮಾತಾಡೋದೈತೆ ಲಾರ 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 ಲಾರ
ಮತ್ತು ರಾತ್ರಿಗೆ ಹೋಗಿ ಆ ಮಹಾದೇವಪ್ಪ ಸಾಹುಕಾರ ಸಕಲ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಬರಲೇಬೇಕು. ವಿಷಕಂಠ ಅನ್ನ ಹಾಕಿದವರ ಕಡೆಗೆ ಕಣ್ಣು ಹಾಕಲು ಸಿದ್ಧನಾಗಿರುವೆಯ? ನಾನು ಕಳ್ಳರ ಕಳ್ಳ. ನಿನಗಿಂತ ಮೊದಲು ಮಹಾದೇವ ಶ್ರೀಮಂತನ ಮನೆಯಲ್ಲಿ ಅವಿತುಕೊಂಡು ನಿನ್ನನ್ನು ಹಿಡಿದು ಕಾರಾಗೃಹಕ್ಕೆ ಕಳುಹಿಸದಿದ್ದರೆ ನನ್ನ ಹೆಸರು ಜಗದೀಶನೇ ಅಲ್ಲ. ಎಲ್ಲಿರುವೆ ಅಣ್ಣ? ಇನ್ನು ತಂಗಿಯ ಕರುಣೆ ನಿನಗೆ ಕೇಳಿಸ್ತಾ ಇಲ್ಲೇನಲ್ಲ? 20 ದಿವಸ ಹೊಟ್ಟೆ ಹಿಡಿ ಅಣ್ಣ ಇಲ್ಲದೆ ಯಾರು ಸಹಿಸಿಕೊಳ್ಳಲಿ ಹಸುವಿನದ ಅಣ್ಣ. ದಯವಿಟ್ಟು ಹೇಳಿದ್ಯಾ, ಬಂದು ಒಂದು ತುತ್ತು ಅನ್ನ ಆದ್ರೂ ಹಾಕಣ್ಣ. ಇಲ್ಲ, ನನ್ನ ಕೂಗು ಕೇಳಿಸ್ತಾ ಇಲ್ಲ. ತಾಯಿ, ನನ್ನನ್ನು ಈ ಭೂಮಿಯ ಮೇಲೆ ಏಕೆ ಬದುಕಿಸುವೆ? ನನ್ನ ನಿನ್ನ ಬಡಿಲಲ್ಲಿ ಸೇರಿಸಿಕೋ ತಾಯಿ, ನನ್ನನ್ನು ನಿನ್ನ ಬಡಿಲಲ್ಲಿ ಸೇರಿಸಿಕೋ. ನಿಂತ್ಕೋ ತಾಯಿ. ಕೆರೆ ಬಾವಿನೋ ಹಾಸಿನಂತ ಹೇಳ್ತಾ ಇದೆಯಲ್ಲ ನೋಡು, ಕೆರೆ ಬಾವಿ ಇರುವುದು ನಮ್ಮನ್ನು ಜೀವಿಸೋದಕ್ಕೆ. ಈ ರೀತಿ ಸಾಯ್ತಿರಂತ ಹೋದ್ರೆ ಸದ್ಯದ ಪ್ರಯೋಜನ ಇದ್ದು ಸಾಧಿಸಿ ತೋರಿಸಬೇಕು. ನೋಡಮ್ಮ, ಪತಿಗೆ ಬೇಡವಾದ ಹೆಣ್ಣು ನನ್ನ ಕೊರಳಲ್ಲಿ ಬಾಗಲನ್ನು ಕಸಿದುಕೊಂಡು ನನ್ನನ್ನು ಹೊರಗೆ ನೂಕಿದಾಗ ನನಗೆ ಇದೇ ದಾರಿಯಲ್ಲವೇ? ನಿನ್ನ ಪತಿ ನಿನ್ನ ಕೊರಳಲ್ಲಿರುವ ತಾಳಿಯನ್ನು ಕಿತ್ತುಕೊಂಡ್ರೆ ಅವರೇ ಗೊತ್ತು ನೀನು ಎಂತ ಪತಿವೃತ್ತಿ ಅಂತ. ನಿನ್ನ ಗಂಡನಿಗೆ ನಿಜವಾಗ್ಲೂ ನೀನು ಎಂತ ಪತಿವೃತ್ತಿ ಅಂತ ತೋರಿಸ್ಬೇಕಾದ್ರೆ ಮೊದಲು ನೀನು ಬದುಕಿರ್ಬೇಕು. ಅಲ್ಲಿವರೆಗೂ ನೀನು ನನ್ನ ಜೊತೆ ಇರ್ಬೇಕು. ನಾನು ಬೇರೆ ಯಾರಲ್ಲ, ನಿಮ್ಮ ಹೆಂಡತಿ ಆಗೋಳು. ಅಂತೆಯೇ ನನ್ನ ಅಣ್ಣನ ಹೌದು ಭಾವಿ ಸತ್ಯ ಆಗೋಳು. ಸಂಶಯವೇ? ಅಂತೆಯೇ ಸಂಶಯ ಏನಿಲ್ಲ. ನನ್ನ ಕೈ ಹಿಡಿದೆ ಅಂತ ಹೇಳ್ತಾ ಇದ್ದಿಲ್ಲ. ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ನೋಡಮ್ಮ, 2 ದಿವಸ ಆಯ್ತು ನನ್ನ ಹೊಟ್ಟೆ ಹಸಿದು, ಹೊಟ್ಟೆ ಹಿಡಿ ಅನ್ನವಿಲ್ಲ. ನನಗೆ ಹಸುವಾಗಿದೆ. ಏನಾದ್ರೂ ಒಂದು ತುತ್ತ ಅನ್ನ ಕೊಡ್ತೀಯನಮ್ಮ? ಮನೆಗೆ ಹೋಗೋಣ, ಹೊಟ್ಟೆ ತುಂಬ ಊಟ ಮಾಡುತ್ತೆ. ನನಗೆ ಬಿಡದಿದ್ದರೆ ಯಾರಿಂದ ಯಾರ ಕೊಲೆ ಆಗುತ್ತದೆ ತಿಳಿಯುವುದೇ? ಸಾಹುಕಾರ್ರೆ, ಸಾಹುಕಾರ್ರೆ! ಅಯ್ಯೋ, ಮತ್ತೆ ಮನೆ ಹೋಗ್ತಾನೆ ಈ ಕಳ್ಳ. ಈಗ ನಿಮ್ಮ ಮ್ಯಾನೇಜರ್ ಯಾವ ರೂಪ ತಾಳಿದ್ದಾರೆ ನೋಡಿ. ಕಣ್ಣಿಟ್ಟ ಹೆಣ್ಣು ಕೈ ಕೊಟ್ಟಳೆಂಬ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಮನೆಯ ಸಂಪತ್ತನ್ನು ದೋಚಿಕೊಂಡು ಹೊರಟಿದ್ದಾನೆ. ವಿಷಕಂಠ, ಅಣ್ಣ ಬಿಟ್ಟವರ ಮನೆಗೆ ಕಣ್ಣು ಹಾಕುವ ಕಳ್ಳ ನೀನಂದೆ ಮಗ. ನಿನ್ನನ್ನು ಸುಮ್ಮನೆ ಬಿಡಲಾರೆ. ಈಗಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡುತ್ತೇನೆ. ಹಲೋ ಪೊಲೀಸ್ ಸ್ಟೇಷನ್, ನಾನು ಮಾದೇವ್ ಸಾವ್ಕಾರ ಅಂತ ಮಾತನಾಡ್ತಿರೋದು. ನಮ್ಮ ಮನೆಯಲ್ಲಿ ಮ್ಯಾನೇಜರ್ ಕಳ್ಳತನ ಮಾಡುವಾಗ ಜಗದೀಶ ಅವನನ್ನು ಹಿಡಿದಿದ್ದಾನೆ. ತಾವು ಬೇಗ ಬಂದು ಅವನನ್ನು ಕರೆದುಕೊಂಡು ಹೋಗಿ.
ಸಾಹುಕಾರ ಈಗಲಾದರೂ ಅರಿವಾಯಿತೆ ನಿಜವಾದ ಕಳ್ಳರು ಯಾರು ಎಂಬುದು. ಕಳ್ಳರು ಕೈಗೆ ಸಿಕ್ಕಷ್ಟೇ ದೋಚಿಕೊಂಡು ಹೋಗುತ್ತಾರೆ, ಆದರೆ ಇಂಥ ಗೋಮುಖ ವ್ಯಾಪಾರರು ಸಾಯುವವರೆಗೂ ಕುಳಿತು ತಿನ್ನುವಷ್ಟು ದೋಚಿಕೊಂಡು ಹೋಗುತ್ತಿದ್ದಾರೆ. ನಿಲ್ಲು ಜಗದೀಶ, ನಿಜವಾಗಿಯೂ ನೀನು ಬಲು ಜಾಣ. ನಿನ್ನ ಬಡತನದ ಪರಿಸ್ಥಿತಿಯೇ ನಿನ್ನ ಕಳ್ಳತನ ಮಾಡಿದಾಗ ನಿಜವಾಗಲೂ ನೀನು ಬಲು ಜಾಣ. ನೋಡು, ನೀನಿನ್ನೂ ಎಲ್ಲಿಗೂ ಹೋಗಬೇಡ. ನಿನಗೋಸ್ಕರ ಮಂಜುಳಾ ನನ್ನೊಡನೆ ಜಗಳ ಮಾಡಿ ಮನೆ ಬಿಟ್ಟು ಹೋಗಿದ್ದಾಳೆ. ಮೊದಲು ಅವಳು ಎಲ್ಲಿಗೆ ಹೋಗಿದ್ದಾಳೆ ಎಂದು ನೋಡಿ ಕರೆದುಕೊಂಡು ಬರೋಣ ನಡೆ. ಮಂಜುಳಾ ಮನೆ ಬಿಟ್ಟು ಹೋಗಿರುವಳೆ. ಸಾಹುಕಾರೆ, ನೀವೇನು ಚಿಂತಿಸಬೇಡಿ. ಅವಳು ಎಲ್ಲಿದ್ದರೂ ಅವಳನ್ನು ಹುಡುಕಿ ಮನೆಗೆ ನಾನು ಕರೆದುಕೊಂಡು ಬರ್ತೇನೆ, ನಿಶ್ಚಿತ ಇದ್ದಬೇಡಿ. ಹಾಳು ಮಾಡಿಬಿಟ್ಟು ಹೋದಿಲ್ಲ, ನನ್ನ ಸಂಸಾರನ ಹಾಳು ಮಾಡಿಬಿಟ್ಟು ದುಡ್ಡ ಎರಡು ಮಗನ 50,000 ರೂಪಾಯಿ ಹಂಚ್ಕೊಂಡು ಹೋಗಿದ್ದಿ ಮನ್ಯಾನ. ನಾನು ಮಗನ ನಾನು ರೊಕ್ಕ ಹೆಂಗ ಗಳಿಸ್ತೇನೆ ನಿನಗೆ ಗೊತ್ತ ಮಗನ. 5 ರೂಪಾಯಿ ಬಿಡಿ 2 ದಿವಸದೇನೆ ರೊಕ್ಕ ಗಳಿಸೋ ತನಕ ಮಗನ. ಊಟ ಮಾಡ್ರೆ ಹೆಚ್ಚು ಖರ್ಚು ಬರ್ತೇಳಿ ಅಂದ ಉಳಿದ ಹೋಟೆಲ್ದಾಗ ಒಗ್ಗರಣೆ ತಂದು ತಿಂದು ರೊಕ್ಕ ಗಳಿಸೀನಿ 50,000. ಅಯ್ಯೋ ನಾನು 50,000 ಎಲ್ಲಿದಾವ? ಏ ಅಪ್ಪ, ಹಿಂಗೆ ಯಾಕೆ ಬದಲಾಗ್ತಿದ್ರಿ? ಹಾಗಾಗಿ ಮತ್ತ ಯಾರೈತಿ ಯಾರು ಕತ್ತಿ ವಿಸ್ತಾರ ಮಾಡಿ ಹೇಳ. ನಮ್ಮ ಮಂದಿ ಯಾರು ಅಂದರು, ಯಾರೈತಿ ಹೇಳಪ್ಪ. ಸಣ್ಣ ಹುಡುಗರನ್ನ ರಮಿಸಿದಾಗ ರಮಿಸ್ಲಕ್ ಬಂದೆ ಮಕ್ಕ. ಹಿರಿಯ ನೀ ಬಡ ಪಕ್ಕ ತೆಗಿ ಮೊದಲು ನಾನು ರೊಕ್ಕ ಮಾಡಿದಲ್ಲ ಮಗನ. ನನ್ನ ಟೇದರಿ ಚೊಕ್ಕ ಕೂಡ ನಾನು 50,000 ಮೊದಲ. ಯಾವ ಬರೀ ರಾಕದ ಹುಚ್ಚಿರ್ದೈತ, ಬರೀ ರಾಕ್ ರಾಕ್ ರಾಕ್. ಯಾವ 50,000 ರೂಪಾಯಿ ಯಾರ ಕತ್ತಿ ವಿಸ್ತಾರ ಮಾಡಿ ಹೇಳಪ್ಪ. ಮಗನ ಎದುರಾಗ 2,00,000 ರೂಪಾಯಿ ಇಟ್ಟಿನಿ, 50 ಸರಿ ಎಣಿಸಿಟ್ಟಿನಿ ಮಗನ. ಈಗ ಹೋಗಿ ನೋಡ್ರೆ ಬರೀ ಡೀಲರ್ ಹಾಕದ ಮಗನ. ಅದ್ರಾಗಿನ 50,000 ಏನೋ ಅದನ್ನ 50,000 ನಾನು 50,000 ರೂಪಾಯಿ ಅಪ್ಪ ರೊಕ್ಕ. ರೊಕ್ಕ ಅಂದ್ರೆ ಯಾವ ತೋದಪ್ಪ ನೀ? ಎಲ್ಲಿದಾವ ರೊಕ್ಕಪ್ಪ? ಅವತ್ತ ರೊಕ್ಕ ತಗೊಂಡ ಮನೆಗೆ ಬಾಪ ನೀ. ಸುಳಿ ಮಗನ ನನ್ನ ಒಳ್ಳೆ ಕೇಳಾಕಿದೆ. ನನಗ ತಗೊಂಬಾದ ನಾನು ಮನೆಯಾಗಿ ರೊಕ್ಕ ಎತ್ಕೊಂಡು ಹೋಗ್ತೇನೆ. ಈಗ ಬಿಡುದು ನೀನು 50,000 ಅಂದ್ರೆ ಏನ್ ಕೇಳ್ತದೆ ಮಗನ? ರೊಕ್ಕ ಕೊಡುವುದು ನಾನು ಕೊಡೋದು ಹೇಳ್ತೀನಲ್ಲ. ರೊಕ್ಕ ಎಲ್ಲಿ ರೊಕ್ಕ ಯಾರ ಕತ್ತಿ? ಯಾವ 50,000 ಹಿಂಗ ಒದರಾಡ್ಕೊತ ನಿತ್ರ ಕೆಲಸ ಆಗ್ಯಾರಪ್ಪ ನೀವು. 50,000 ಅಲ್ಲೋ 50,000 ಅಂದ್ರೆ ಏನಂತ ತಿಳಿದಿದ್ದೀನಿ. ಈಗ ರೊಕ್ಕದ ಸುಮ ಬರ್ತಾವ. ರೊಕ್ಕ ಗಳಿಸ್ಬೇಕಾದ್ರೆ ಏನೇನು ಹಾಕೈತೆ ಅನ್ನೋದವ್ರಿಗೆ ಗೊತ್ತಾಗ್ತಾರ. ನೀ ಏನ ಏನು ಒಟ್ಟು ರೊಕ್ಕದ ಹುಡುಗಾಟಿನ ತಿಳಿದಿಲ್ಲ. ಅಲ್ಲಿ ಪೈಸೆ ಬಾಳ ರೊಕ್ಕ 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 ರೂಸಲಾಗಿ ಕೇಳ್ತಾನೆ ಕೇಳೋ ಪೈಸೆ ಕೂಡ ಬಂದದ್ದು ನಾನಿ ಅವನೇ ತಗೊಂಡ್ಬಂಡಿ ರೊಕ್ಕ ನಾನು 50,000 ಪಟ್ಟೆ ಅಡ್ಡಿ ಕಳ್ಸ್ಬೇಕನ. ಅವ್ ಮಂದ ಇವ್ ಮಂದ ನಾನು ಹೇಳಕ್ ಹೋಗ್ಬೇಡ. ರೊಕ್ಕ ಕೊಡು ಬಂದ ನಾನು ಅಲ್ಲಿ ರೊಕ್ಕ ಯಾರು ಕತ್ತಿ ಮರಯ. ಓ ನಮಸ್ಕಾರ ರೀ. ನಿಮ್ಮ ನಮಸ್ಕಾರಕ್ಕೆ ಬೆಂಕಿ ಹಚ್ಚಿರ್ಕಪ್ರಿ. ನಾವು ರೊಕ್ಕ ವಸೂಲ್ ಮಾಡತ್ತಿದ್ದೀವಿ ಇಲ್ಲಿ. ಏ ಬರೀ ರಾಕ್ ರಾಕ್ ಅಂತ ಪಾಪ ಪಟ್ಬಿಡ್ಸ್ದಾಗ ಬರ್ತಿದ್ದಲ್ಲ ಹೇಳ. ನೋಡು ನಮ್ಮ ಹುಡುಗಿನ ಯಾರು ಹುಡುಗ ನೋಡು ಅವ್ರಿಗೆ ನಾವು 50,000 ರೂಪಾಯಿ ಕೊಡೋರು. 50,000 1 ಸಾರಿ, 50,000 2 ಸಾರಿ, 50,000 2 ಸಾರಿ, ಆಯ್ತು ರೆಡಿ ತಾಯಿ ಮಾವ 3 ಸಾರಿ ತೋರ್ಪ. ಏ ಮಾತಾಡ್ತಾ ಸಿಗಿಸ್ಲದಿರ ಮಗನ ತಾಯಿಲಿ ಮದುವಾಗ ಹೌದಲ್ಲ ಏ ಅಪ್ಪ
ನಾನು ಹೆಂಡತಿ ಮುಂದ ನಮ್ಮ ಮಾವನ ಮುಂದ ಬೇದ ಕರಿಬೇಡ ನನ್ನ ಡಿಗ್ರಿ ಡೌನ್ ಆಯ್ತು ಅಪ್ಪ ನನ್ನ ಡಿಗ್ರಿ ಡೌನ್ ಆಯ್ತಪ್ಪ. ಏ ಅಪ್ಪ ಮಕ್ಕಳ ಇಬ್ರು ಕೊಡ್ಬೋದ್ರ ಚಂದಾಗಿ ಅಕೌಂಟ್ಸ್ ಬರ್ರಿ. ಅಲ್ಲ ರೊಕ್ಕ ಅಂದ್ರೆ ಇಸ್ಕೊಂಡ್ಯಪ್ಪ ಮದಿ ಏನೋ ಮಟ್ದಾಗ ಹಾಕ್ಯವ್ ಮಶಾಂದ ಹಾಕ್ಯವ ಏ ಅವೇನ ಜಾಡಿ ಪಚ್ಚಿ ಹೊಡ್ಸ ಆಗವ ಮದ್ವಿ. ಏ ಮಾವ ನೀ ಒಂದೊಂದು ಎನ್ಸೆನ್ಸ್ ಕೊಡ. ನಮ್ಮ ಅಪ್ಪ ಒಂದೊಂದು ಇಟ್ಕೊತಾನ. ನಾವು ಸ್ವಲ್ಪ ವಾಕಿಂಗ್ ಹೋಗಿ ಬಿಡ್ತೀವ ನಡೀರತ್ತ. ಏ ನನ್ನ ಮಗನ ವಾಕಿಂಗ್ ಹೋಗ್ತೀರ? ಏ ಪಾಂಡಂಗ ಅವ್ರ ಅಪ್ಪ ನಿಂತಾನ, ದೇವಿನಾಗ ನಾನು ನಿಮ್ಮ ಅಪ್ಪ ನಿಂತಾನೆ. ನಮ್ಮಿಬ್ರು ಹಳ್ಳಿಕ್ಕಿಂತ ಮಗನ ಆ ಸಣ್ಣ ಹುಡುಗಿನ ಕರ್ಕೊಂಡು ಮಗಳು ಹುಡುಗಿನ ಕರ್ಕೊಂಡು ವಾಕಿಂಗ್ ಕೊಂಡದೆ ಮಗನ. ಏ ಇಲ್ಲ ತಡ್ಕೋ ವಾಕಿಂಗ್ ಮಾಡಿ ತಿನ್ಕಂಗ ತಡ್ಕೋ ಮಗನ. ನೋಡಪ್ಪ ಮದುವೆಗೆ ಮುಂಚೆ ವಾಕಿಂಗ್ ಸಿನಿಮಾ ಸೇರಿ ಎಲ್ಲ ಹೊಸ ಪದ್ಧತಿ ನೋಡಪ್ಪ. ಯಾರದಿರತ್ತ ಆಯ್ತಪ್ಪ ನೀ ಹೆಂಗೈತಿ ಹಂಗ ನಾ ಅಂತ ರೆಡಿನದೇನ್ ನೋಡು. ಏ ಸೋಮನ ಸರ್ದೇವ್ರ ರೇಯದ ಕ್ಯಾಟಿ ಕೊಡಿದ್ರು ಸೋಮನ ಕಡೆ ಇವು ಎರಡಕ್ಕೂ ತಡ್ಕೊಳ್ಳೋ ಶಕ್ತಿ ಇಲ್ರಿ. ಇನ್ನೊಂದು ವಾರದಾಗ ಹೇಗಿದ್ರು ಮುಹೂರ್ತ ಬಂದಾವ ಅಂತ ಹೇಳತ್ತಾರು. ಇನ್ನೊಂದು ವಾರದಾಗ ಮದುವೆ ಮಾಡಿ ಮುಗಿಸೋದ ಮಾಡುತ್ತಾರ. ಯಾರು ಬೇಡತ್ತಾರು ಆದ್ರೆ ಹಿಂದಿಂದ ಮಾಡ್ತಾರ. ಅದು ಹಿಂದಿನ ನಾವು ನೀವು ಇಲೆಕ್ಷನ್ದಾಗ ಜಗಳ ಆಡಿದ್ವಿ ಯಾನ್ರಿ ಜಗಳ ಆಡಿಂದ ಯಾರಿಗೆ ಹೇಳೋನು? ಎಲ್ಲ ಮನೆಗೆ 1,000 ರೊಕ್ಕ ಕೊಡ್ಕೋತ ಹೋದ್ರಿ ನಾನು ಮನೆಗೆ ಬಿಟ್ಟು ಹೋಗೋಣ. ಯಾರ ಮಾತು ಕೇಳಿ ನಾನು ಮನೆಗೆ ಬಿಟ್ಟು ಹೋಗೋಣ ನನಗೆ ಸಿಟ್ಟು ಬರ್ತಾ ಇರೋದಿ ಅದಕ್ಕೆ ಜಗಳ ಆಡಿದೆ. ಈಗ ಏನಿಲ್ಲ ಎಲೆಕ್ಷನ್ ಆಗಿ ಮಾಡಿ ಸ್ವಲ್ಪ ನೋಡಪ್ಪ ನಮ್ಮ ಅಪ್ಪನ ಕೈಯಾಗ 50,000 ರೂಪಾಯಿ ಸಿಗಾನ ಹಿಂದಿಂದೆಲ್ಲ ಮಾಡ್ತತ್ತ. ಏ ಮಗನ ಹಿಂದಿಂದ ಅದಕ್ಕೆ ಮರಿಲೆ ನಾನು 50,000 ರೂಪಾಯಿ ಇಲ್ಲ ಬರಲ್ಲ. ನಾನು ಟೇಜರೇನು ಅಲ್ಲೇ ಕೈಯಾಗ ಅದಾವಲ್ಲಪ್ಪ. ಇವಾಗ ಮಗನ ಟೇಜರೇನು ಅಂತ ನಾನು 50,000. ನೋಡಪ್ಪ ಅಲ್ಲಿ ಹೋಗ್ಯಾವು ಇಲ್ಲಿ ಬಂದವು ಅದನ್ನ ಸಾಲ ಮಾಡ್ಕೊಳಪ್ಪ. ಏ ಇವ ತಡ್ಕೊಳಂಕಣಲ್ಲ ಈ ಶಿವನೂರಾಗ ಯಾರು ಚಲೋ ಸಾಂಬಳದ ನೋಡ್ರೆ ಮನೆಗೆ ಹೋಗ್ತದೆ ಎಲ್ಲ ಕೊಟ್ಟು ಬಂದು ನೋಡ್ತಾ ತಕೊಂಬರ್ರಿ. ನೋಡ್ತಂದ್ರೆ ನೋಡ್ತಾನೆ ಹರಿವತ್ತಂದು ಹುಡುಕ್ಯಾಡಿ ಯಾರು ಕೆಲವದ ನೋಡಿ ಮುಹೂರ್ತ ತೆಗೆದ ನಿಮ್ಗೆ ತಿಳಿಸ್ತಂದ್ರೆ ವಿಚಾರ ಮಾಡಿ ಮದುವೆ ಮಾಡೋದು ಕಡೆ ಹೋಗಿ ನೋಡು. ಹಾಂ ಹೋಗಿ ನೀವು. ಏ ರತ್ನ 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 ಏ ತಮ್ಮ ಅವ್ರ ಮನೆ ಹೋಗಿ ಮುಟ್ಟ್ಯಾರ. ನಮ್ಮ ಸಸಿಗೆ ಹೇಳಿದ್ರೆ ಅದರ ಹಚ್ಚಿ ಮಗನ ಬಾ ಮಗನ ನೀನು ಮದುವೆ ಮಾಡ್ತೇವೆ ಬಾ ನಡಿ. ಯಾರಿದ್ದೀರಿ ಮನೆಯಲ್ಲಿ? ಯಾರು ನೀನು? ಓಹೋ ನೀನ. ನಿನಗೆ ಬೇಕಾದ ಬಂದೇ ನನ್ನ ಮನೆ ಬಿಟ್ಟು ಬಂದಿದ್ದಾನೆ. ಸಾವಿತ್ರಿಗ ಎಲ್ಲಿದ್ದಾಳೆ? ಎಂದು ನೀನು ಚಿನ್ನದ ಸರವನ್ನು ಕಾಣಿಕೆಯಾಗಿ ಕೊಟ್ಟು ಹೋದೆಲ್ಲವೂ ಅನ್ನೇ ನಿನ್ನ ಸಾವಿತ್ರಿಯನ್ನು ನನ್ನ ಮನೆಯಿಂದ ಹೊರಗಿಟ್ಟಿದೆ. ತಾಳಿನ ಪ್ರೇಷ ಕೊರಳಿಗೆ ತೊಡಕಾಗಲಿಲ್ಲೆಂದು ಕಿತ್ತುಕೊಂಡಿರುವೆ ನೋಡಿದೆ. ಏನಂದೇ ರಾಸ್ಕಲ್, ಅವಳು ನನ್ನ ಪ್ರೇಯಸಿ. ಸತ್ಯತೆ ನರಿಯದೆ ಸುಮಂಗಲ ಮಾಂಗಲ್ಯ ಕಿತ್ತುಕೊಂಡವ ಭಿಕ್ಷುಕ ಜೀವನ ಅಣ್ಣ ಹೊಡಿಬೇಡ. ಅವ್ರು ನನ್ನ ಹೊಡೆದ್ರಿ ನಾನು ನಾನೇ ಆಗಿದ್ದೀನಿ ನಿನಗೆ. ತಂಗಿ ಏನು ಆಮೇಲೆ ಮಾಂಗಲ್ಯ ಕಿತ್ತುಕೊಂಡ ಇಂಥ ಭಿಕ್ಷುಕರಿಗೆ ಪ್ರಾಣ ಭಿಕ್ಷೆ ನೀಡಬೇಕೇನಮ್ಮ? ತನ್ನಕ್ಕೂ ಗತಿಯಿಲ್ಲದ ತಿರುಕ ಇವಾಗ ಎತ್ತರದಿಂದ ಮಗಳು. ಈಗ ನೀನು ಪ್ರೊಫೆಸರ್ ಪದವಿಯಲ್ಲಿ ಇರುವೆಯಲ್ಲವೇ?
ಹಿಂದಿನ ಜೀವನ ಚರಿತ್ರೆ ಸ್ಮೃತಿ ಪಟಲದ ಮೇಲೆ ಮೂಡಿಸಿಕೊ. ಈ ಹುದ್ದೆ ನಿನಗೆ ಹೇಗೆ ಬಂದಿತು ಎಂದು ಚೆನ್ನಾಗಿ ವಿಚಾರಿಸು. ಅಂದು ನೀನು ಅಂಗಲಾಚಿದಾಗ ನಿನಗೆ 1,000 ರೂಪಾಯಿ ನೀಡಿದ ದಾನಿ ನಾನು ಮರೆತು ಬಿಟ್ಟಿಯ ಮೂರ್ಖನೆ. ಹಿಂದೊಮ್ಮೆ ನಾನು ಈ ಊರಿಗೆ ಬಂದಾಗ 1,000 ರೂಪಾಯಿ ಕೊಟ್ಟ ಧನಿ ನೀನು? ಹೌದು. ಓಹೋ, 1,000 ರೂಪಾಯಿ ಕೊಟ್ಟ ಪ್ರತಿಫಲಕ್ಕಾಗಿ ಅಲ್ಲವೇ ನೀನು ನನ್ನ ಸತ್ಯ ಸಾಹಸ ಮಾಡಿದ್ಯಾ ಮಗನೇ? ದಿವಾಕರ್, ಬಾಯಿ ಬಿಗಿ ಹಿಡಿದು ಮಾತಾಡಿ. ಸಾವಿತ್ರಿ ಯಾರು, ಇವರು ಯಾರು ಅಂತ ತಿಳಿದುಕೊಂಡು ಮಾತಾಡಿ. ಇವರಿಬ್ಬರನ್ನು ಅಂದೆ ಅರ್ಥಕೊಂಡಿದ್ದೇನೆ ನನ್ನ ಮನೆಯಲ್ಲಿ. ಆಗಿದ್ರಿ ಅಂದು ನನ್ನ ಕೊರಳಲ್ಲಿ ತಾಳಿ ಕಿತ್ತುಕೊಂಡು ನನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕ್ತಾ ಇದ್ದಿದ್ದ ಅಣ್ಣ. ಇವರ ಮುಖಕ್ಕೆ ಕಲ್ಲು ಎರಚಿ ಮಗಕ್ಕೆ ಕಿಸಿಳಿಸ್ಕೊಳ್ಬೇಕೆ? ಬನ್ನಿ ಅಣ್ಣ, ಹೋಗೋಣ. ನಿಲ್ಲು ಸಾವಿತ್ರಿ, ಅದೇಕೆ ಇಲ್ಲ ಇವನು ನಿನ್ನ ಅಣ್ಣನೆಂದು? ನಾಳವಳನ್ನೆಂದು ನಿನಗೆ ಗೊತ್ತಾಗಿದೆ. ಅಂದೇ ಅವಳ ಕೈ ಬಿಟ್ಟು ಬಿಡುತ್ತಿದ್ದೆ. ಕಳ್ಳನ ತಂಗಿ ಒಳೆಯನ್ನು ತಿಳಿದು ಕಲ್ಲನೇ? ಆಗಿದ್ದೆ ಈ ಹಿಂದೆ. ಅದೇ ಕದ್ದು ತನ್ನ ಹಣದಲ್ಲಿ ನಿನಗೆ 1,000 ರೂಪಾಯಿ ನೀಡಿದ್ದೆ. ಆದರೆ ಅದೇ ಭಿಕ್ಷುಕ ಇಂದು ಬಾಯಿಗೆ ಬಂದಂತೆ ಬೊಗಳುತ್ತಿದ್ದಾನೆ. ತಂಗಿಯ ಗಂಡನನ್ನು ತಾಳಿಕೊಳ್ಳಬೇಕಾಗಿದೆ ಅಂತ ಆ ವಚನಕ್ಕೆ ಕಟ್ಟು ಬಿದ್ದು ನನ್ನ ತಂಗಿ ನಾನು ಅವಳ ಅಣ್ಣ ಎಂದು ನಿನ್ನ ಮುಂದೆ ಹೇಳಲಿಲ್ಲ. ತಂಗಿ ನಡೆಯಮ್ಮ, ಹೋಗೋಣ. ಇಂಥ ಹೇಸಿಯ ಜೊತೆ ನಿಂತು ಮಾತನಾಡೋಕ್ಕಿಂತ ನಾವೇ ಹೊರಟು ಹೋಗೋಣ. ನೋಡಮ್ಮ, ನೀನು ನನ್ನ ಮನೆಯಲ್ಲಿ ತಂಗಿಯಾಗಲ್ಲ ತಮ್ಮನಾಗಿರುವಂತೆ ಸಾಯುವವರೆಗೆ. ನಡೆಯಮ್ಮ, ಹೋಗೋಣ. ದಿವಾಕರ್, ಈಗಲಾದರೂ ಚೆನ್ನಾಗಿ ವಿಚಾರಿಸು. ಸಾವಿತ್ರಿ ಪತಿವತೆ ಪಾವನಳು ಎಂದು ಅರಿತಾಗ ಆಗ ಬಾ ನಮ್ಮ ಮನೆಗೆ. ನಿನ್ನ ಜೊತೆ ನನ್ನ ತಂಗಿಯನ್ನು ಕಳಿಸಿಕೊಡುತ್ತೇನೆ. ನಡೆಯಮ್ಮ. ಸಾವಿತ್ರಿ ಪವಿತ್ರ ಅಲ್ಲಲ್ಲ, ಅವಳು ಚಾರಿಣಿ ಚಾರಿಣಿ ಚಾರಿಣಿ. ನುಡಿಯರು